ಇವತ್ತಿನ ಕಿರು ಸಂದೇಶ ಭಾಗವಾಗಿ ನಾವು ತಿಳ್ಕೋಬೇಕಾಗಿರೋಂಥ ಅಂಶ ಏನಂತಂದ್ರೆ, ಸ್ನೇಹಿತರೆ, ಡಯಾಬಿಟಿಸ್ಗೆ ವರ್ಜಿನ್ ಕೋಕೋನಟ್ ಆಗಲಿ ಮತ್ತೆ ಶಿವಂಬ ಚಿಕಿತ್ಸೆ ಆಗಲಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಡಯಾಬಿಟಿಸ್ಗೆ. ನೋಡಿ, ಡಯಾಬಿಟಿಸ್ ಏನಂತ ಹೇಳ್ತಾ ಇದೆ ಅಂದ್ರೆ, ಇತ್ತೀಚಿನ ಕಾಲದಲ್ಲಿ ನಮ್ಮ ದೇಶ ಡಯಾಬಿಟಿಸ್ ಅಂದ್ರೆ ಈ ಪ್ರಪಂಚದಲ್ಲಿ ಡಯಾಬಿಟಿಸ್ ಒಂದು ನಂಬರ್ 1 ಕಂಟ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಟ್ಯಾಟಿಸ್ಟಿಕ್ಸ್ ಗಣಾಂಕಗಳು ಹೇಳ್ತಾ ಇದೆ, ಆ ರೀತಿಯಲ್ಲಿ ಗಣಾಂಕಗಳು ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ, ಎಷ್ಟೋ ಜನ ಡಯಾಬಿಟಿಸ್ ಅಂತದ್ದು ಅದು ಒಂದ್ಸರಿ ಗುರುತಿಸಿದ ಮೇಲೆ, ಡಾಕ್ಟರ್ಸ್ ಕಂಡಿಡಿದ ಮೇಲೆ ಅವರು ಟ್ಯಾಬ್ಲೆಟ್ ಕೊಡ್ತಾ ಹೋಗ್ತಾರೆ. ಟ್ಯಾಬ್ಲೆಟ್ ಇಂದ ಏನೂ ಆಗೋದಿಲ್ಲ, ಅದು ಇನ್ನೂ ಕೆಟ್ಟದಾಗತ್ತೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನಾವು ಜೀವನ ಶೈಲಿ ಬದಲಾವಣೆ ಮಾಡೋದಿಲ್ಲದೆ, ನಾವು ತಿನ್ನೋ ಆಹಾರ ಆಗಲಿ ನಮ್ಮ ಜೀವನ ಶೈಲಿ ಆಗಲಿ ಈ ಎರಡು ಬದಲಾವಣೆ ಆಗೋದಿಲ್ಲದೆ ನಾವು ಡಯಾಬಿಟಿಸ್ವನ್ನು ಹೋಗಲಾಡಿಸೋದು ಕಷ್ಟ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಮೊದಲನೇದಾಗಿ, ಡಯಾಬಿಟಿಸ್ ಯಾಕೆ ಬರುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಈ ಗ್ಲೂಕೋಸ್ ಅನ್ನೋದಿದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ಸೆಲ್ಸ್ಗಳಿಗೆ ಹೋಗಲ್ಲ. ಏನಾಗತ್ತೆ, ಗ್ಲೂಕೋಸ್ ಇರತ್ತೆ. ನಾವು ಸಪೋಸ್ ಈಗ ಉದಾಹರಣೆಗೆ ಆಹಾರ ತಿಂದ್ವಿ, ಆಹಾರ ಸೇವನೆ ಮಾಡಿದ್ವಿ. ಯಾವುದೇ ಆಹಾರ ಸೇವನೆ ಮಾಡಿದ್ರೆ ನಾವೇನು ಹೇಳ್ತಾ ಇರ್ತೀವಿ, ಒಂದು 50% ಬಾಯಿಯಲ್ಲೇ ಪಚನ ಮಾಡಿಕೊಂಡು ಆಮೇಲೆ ನುಂಗಬೇಕಾಗತ್ತೆ. ಅಂದ್ರೆ ಒಳಗಡೆ ಹೋದ್ಮೇಲೆ, ಅದು ಜೀರ್ಣಾಶಯ ಒಳಗಡೆ ಹೋದ್ಮೇಲೆ ಲಿವರ್ ಕೆಲಸ ಏನು, ಅದರಲ್ಲಿರುವಂಥ ಎಲ್ಲದಕ್ಕೂ ಏನೇನು ಪದಾರ್ಥಗಳು ಬಂದಿದೆ ನೋಡಿಕೊಂಡು ಅದಕ್ಕೆ ಏನೇನು ಬೇಕೋ ಆ ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನು ಉತ್ಪನ್ನ ಮಾಡ್ತಾ ಇರ್ತದೆ. ಅದು ಅಲ್ಲಿ ಕಂಡಿಡ್ತದೆ ಯಾವ ಆಹಾರ ಏನು, ಎಂಥ ಆಹಾರ ಇದು, ಯಾವುದಕ್ಕೂ ಏನು ಬೇಕಾಗಿದೆ ಅಂತ ಡೈಜೆಸ್ಟಿವ್ ಎಂಜೈಮ್ಸ್ ಅದು ಉತ್ಪನ್ನ ಮಾಡಿ ಕೊಡಬೇಕು. ಅವಾಗ ಅದೆಲ್ಲ ಮಿಕ್ಸ್ ಆಗಿ ಮತ್ತೆ ಅಲ್ಲಿ ಸ್ವಲ್ಪ ಪಚನ ಆಗತ್ತೆ. ಪಚನ ಅಂದ್ರೆ ಒಂಥರ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್, ದೊಡ್ಡ ದೊಡ್ಡ ಅಣುಗಳು ಇರೋದು ಸಣ್ಣ 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 ಪಾರ್ಟಿಕಲ್ಸ್ ಆಗಿ ಮತ್ತೆ ಕೆಳಗಡೆ ಹೋಗೋದು. ಅಲ್ಲಿ ಡಿಯೋಡನಮ್ ಅಲ್ಲಿ ಮಿಕ್ಸ್ ಆಗಿ ಈ ಪ್ಯಾಂಕ್ರಿಯಾಟ್ ಇಂದ ಬರುವಂತ ಜ್ಯೂಸ್ ಇನ್ಸುಲಿನ್ ಮಿಕ್ಸ್ ಆಗಿ ಅವಾಗ ಅದು ಪೂರ್ತಿ ಜೀರ್ಣ ಆಗಿದ ಮೇಲೆ ಅವಾಗ ಏನಾಗತ್ತೆ ಅಂದ್ರೆ, ಖಂಡಿತ ಅಲ್ಲಿಂದ ಉತ್ಪನ್ನ ಆಗೋದೇ ಗ್ಲೂಕೋಸ್ ಅಂತ ನಾವು ಹೇಳ್ತೀವಿ. ಗ್ಲೂಕೋಸು ರಕ್ತದಲ್ಲಿ ಸಂಗ್ರಹಣ ಆಗಿದ್ರೆ ಗ್ಲೂಕೋಸ್ ಅಲ್ಲಿರುವಂತ ಆ ರಕ್ತದಲ್ಲಿರುವಂತ ಗ್ಲೂಕೋಸು ಮತ್ತೆ ರಕ್ತದಲ್ಲಿರುವಂತ ಆಕ್ಸಿಜನ್ ಎರಡೂ ಸೇರಿ ನಮಗೆ ಕೊಡುವಂಥದ್ದೇ ಶಕ್ತಿ ಅಂತ ಹೇಳ್ತೀವಿ ನಾವು. ಇದೆಲ್ಲಿ ಆಗತ್ತೆ, ರಕ್ತದಲ್ಲಿರುವಂಥ ಗ್ಲೂಕೋಸು, ರಕ್ತದಲ್ಲಿರುವಂಥ ಈ ಆಕ್ಸಿಜನ್ ಎರಡೂ ಎಲ್ಲಿಗೆ ಹೋಗ್ಬೇಕು, ಜೀವಕಣಕ್ಕೆ ಸೇರಬೇಕು. ಜೀವಕಣಕ್ಕೂ ಸರಿಯಾದ ರೀತಿಯಲ್ಲಿ ಸೇರಲ್ಲ. ಯಾಕೆ ಸೇರಲ್ಲ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಅಂತದು ಉತ್ಪನ್ನ ಆಗ್ತಾ ಇಲ್ಲ. ಇನ್ಸುಲಿನ್ ಯಾಕೆ ಉತ್ಪನ್ನ ಆಗಲ್ಲ, ಪ್ಯಾನ್ಕ್ರಿಯಾಸು ಕೆಲಸ ಮಾಡ್ತಾ ಇಲ್ಲ. ನೋಡಿ, ಇದೆಲ್ಲ ಈ ರೀತಿಯಲ್ಲಿ ಒಂದಕ್ಕಿನ್ನೊಂದು ಇಂಟರ್ಲಿಂಕ್ ಇರ್ತದೆ ಇಲ್ಲಿ. ಅದಕ್ಕೆ ಇವೆಲ್ಲ ನಾವು ಏನು ಮಾಡ್ಬೇಕು ಅಂತಂದ್ರೆ, ಮತ್ತೆ ಸರಿಪಡಿಸ್ಬೇಕಂದ್ರೆ ಪ್ಯಾನ್ಕ್ರಿಯಾಸ್ ಆರೋಗ್ಯವನ್ನು ಸರಿಪಡಿಸ್ಬೇಕು, ಲಿವರ್ ಆರೋಗ್ಯವನ್ನು ಸರಿಪಡಿಸ್ಬೇಕು. ನಾವು ತಿನ್ನೋ ಆಹಾರದಿಂದ, ನಾವು ಜೀವನ ಶೈಲಿಯಿಂದ ಎರಡದಿಂದ ಏನ್ ಮಾಡ್ಬೇಕಾಗತ್ತೆ, ಪ್ಯಾನ್ಕ್ರಿಯಾಸ್ ಸರಿಪಡಿಸ್ಬೇಕು ಮತ್ತೆ ಲಿವರ್ನು ಸರಿಪಡಿಸ್ಬೇಕು. ನೋಡಿ, ಡಯಾಬಿಟಿಸ್ ಇರುವಂತ ಪ್ರತಿ ವ್ಯಕ್ತಿಗೆ ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇರ್ತಾರೆ. ನೀವು ಬೇಕಾದ್ರೆ ನೋಡ್ಕೊಳ್ಳಿ ರಿಪೋರ್ಟ್, ಖಂಡಿತ ಫ್ಯಾಟಿ ಲಿವರ್ ಇಲ್ಲೇ ಇರ್ತದೆ. ಅದಕ್ಕೆ ಆ ಫ್ಯಾಟಿ ಲಿವರ್ ಇರೋದ್ರಿಂದ ಆ ಲಿವರ್ ಮಾಡುವಂಥ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಅದು ಡೈಜೆಷನ್ ಆಗೋದಿಲ್ಲ, ನಮಗೆ ಶಕ್ತಿ ಉತ್ಪನ್ನ ಆಗೋದಿಲ್ಲ. ಅದಕ್ಕೆ ಪ್ರಧಾನವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇತ್ತೀಚಿನ ಕಾಲದಲ್ಲಿ ಹೋಗ್ತಾ 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 ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಒಂದು 40-50 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಆಹಾರದಲ್ಲಿ ನೋಡಿದ್ರೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು. ಕಾರ್ಬೋಹೈಡ್ರೇಟ್ಸ್ ಮತ್ತೆ ಈ ಚಪಾತಿ, ರೈಸ್, ಇದು ಈ ರೀತಿಯಲ್ಲಿ ಅಳವಡಿಸಿದ್ದಾರೆ. ಎಲ್ಲಿ ಅಳವಡಿಸಿದ್ದಾರೆ, ಇಡೀ ಪ್ರಪಂಚದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾ ಭಾರತದಲ್ಲಿನೂ ಸಹ ಈ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೀವು ನೋಡಿ, ಬೇಕಾದ್ರೆ ಯಾವುದೇ ಮನೆಗೆ ಹೋಗಿ ನೋಡಿದ್ರೆ ಹೆಚ್ಚಾಗಿ ಚಪಾತಿ ಅಂದ್ರೆ ಗೋಧಿಯಿಂದ ಮಾಡಿರುವಂಥದ್ದು. ಅದು ಆ ಗೋಧಿ ಬೆಳೆಸಿರುವಂಥ ವಿಧಾನ ನೋಡಿದ್ರೆ ಒಂದು ರೀತಿಯಲ್ಲಿ ಪೂರ್ತಿ ರಾಸಾಯನಿಕ ಸಹಿತ ಆಹಾರ ಅದು. ಅದನ್ನು ಆ ರೀತಿಯಲ್ಲಿ ಬೆಳೆಸಿರ್ತಾರೆ, ನಾವು ಅದನ್ನು ಬಳಸ್ಕೊತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ, ಖಂಡಿತ ಅದು ತುಂಬಾ ತುಂಬಾ ತೊಂದರೆ ಕೊಡ್ತದೆ. ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ, ಗ್ಲೂಟೆನ್ ಅಂತ. ಅದೊಂಥರ ಸ್ಟಿಕಿ ಸಬ್ಸ್ಟೆನ್ಸ್, ಅಂದ್ರೆ ಸ್ಟಿಕಿ ತುಂಬಾ ಒಂಥರ ಅಂಟ್ಕೊಂತದೆ. ಅದು ಅಂತ ಸಬ್ಸ್ಟೆನ್ಸ್ ನಾವು ತಿಂದು ಅದು ಸರಿಯಾದ ರೀತಿಯಲ್ಲಿ ಕರಗೋದಿಲ್ಲ. ಅಂತ ಅಂತ ಪದಾರ್ಥವನ್ನು, ಅಂದ್ರೆ ಈ ಚಪಾತಿ ಅಂತ ಪದಾರ್ಥವನ್ನು ತಿನ್ನುವಾಗ ಏನಾಗತ್ತಂದ್ರೆ ಇನ್ನೂ ನಿಮ್ಗೆ ಹೆಚ್ಚಾಗ್ತದೆ ಡಯಾಬಿಟಿಸ್ ಹೋಗ್ತಾ ಹೋಗ್ತಾ ಆ ಗ್ಲೂಟೆನಿಂದ. ಅರ್ಥ ಮಾಡಿಕೊಂಡು
ಅದನ್ನು ತಪ್ಪಿಸ್ಬೇಕಾಗತ್ತೆ. ರೈಸು ಸಹ ಅಷ್ಟೇ, ಕಾರ್ಬೋಹೈಡ್ರೇಟ್ಸ್. ನೋಡಿ, ನಮ್ಮ ಆಹಾರದಲ್ಲಿ ಭಾಗವಾಗಿ ರೈಸನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಾಗಿ ತರಕಾರಿಗಳು, ಹೆಚ್ಚಾಗಿ ಹಣ್ಣುಗಳು, ಅರ್ಥ ಆಯ್ತಲ್ಲ, ಹಣ್ಣುಗಳು, ಮತ್ತೆ ಈ ತರಕಾರಿಗಳು, ಮತ್ತೆ ಮೊಳಕೆ ಮೊಳಕೆ ಕಾಳುಗಳು, ಈ ರೀತಿಯಲ್ಲಿ ಡ್ರೈ ಫ್ರೂಟ್ಸು ಇಂಥದ್ದು ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಇದರಲ್ಲಿ ಏನಾಗತ್ತಂದ್ರೆ ನಾರ ಪದಾರ್ಥ ಹೆಚ್ಚಾಗತ್ತೆ, ಗ್ಲೂಕೋಸ್ ಉತ್ಪನ್ನ ಆದರೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಗೊಂಡಿಂದ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗೋದು, ಅದು ತಪ್ಪಿಸ್ಬೋದು. ಒಂದು ರೀತಿಯಲ್ಲಿ ಗ್ಲೂಕೋಸ್ ಸಹ ಉತ್ಪನ್ನ ಆಗ್ತದೆ, ಬಟ್ ಆದರೆ ಸಣ್ಣ ಸಣ್ಣ ಪರಿಣಾಮದಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಉದಾಹರಣೆಗೆ ಶಕ್ತಿ ಕೊಡಬೇಕಂದ್ರೆ ಅನೇಕ ವಿಧಾನಗಳು. ನಾವು ಕಾರ್ಬೋಹೈಡ್ರೇಟ್ಸಿಂದ ಶಕ್ತಿ ಉತ್ಪನ್ನ ಮಾಡ್ಬೋದು, ಫ್ಯಾಟ್ಸಿಂದ ಉತ್ಪನ್ನ ಮಾಡೋದು, ಮತ್ತೆ ಒಂದು ರೀತಿಯಲ್ಲಿ ಈ ಪಲ್ಸಸ್ಸಿಂದನೂ ಉತ್ಪನ್ನ ಮಾಡ್ಬೋದು, ಅಂದರೆ ಧಾನ್ಯಗಳಿಂದ ಉತ್ಪನ್ನ ಮಾಡ್ಬೋದು. ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಎಲ್ಲೆಲ್ಲಿ ಯಾವುದೇ ಒಂದು ಆಹಾರ ತಗೊಂಡ್ರೆ ಅದರಿಂದ ಉತ್ಪನ್ನ ಆಗೋದೇ ಈ ಗ್ಲೂಕೋಸ್ ಅನ್ನೋದು. ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಅಂದ್ರೆ ಅದು ಶಕ್ತಿ ಆಗತ್ತೆ ಪ್ರತಿಯೊಂದು ಜೀವಕಣಕ್ಕೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದು ಒಳ್ಳೆದಾಗುತ್ತೆ. ಈಗ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಅದು ಗ್ಲೂಕೋಸ್ ಉತ್ಪನ್ನ ಆಗತ್ತೆ, ಆದ್ರೆ ಅದೇನಾಗತ್ತೆ, ತಕ್ಷಣ ಉತ್ಪನ್ನ ಆಗತ್ತೆ, ಬೇಗ ಕರಗೋಗಿ ಬೇಗ ಗ್ಲೂಕೋಸ್ ಬಂದು ಬೇಗ ಬ್ಲಡ್ ಒಳಗಡೆ ಹೋದ್ರೆ ಅದು ಮತ್ತೆ ನಾವು ಅದು ಅರಗಿಸ್ಕೊಂಡಕ್ಕೆ ಇಲ್ಲ, ಉಪಯೋಗಿಸಕ್ಕೆ ನಮಗೆ ಮಾರ್ಗಗಳಿಲ್ಲ. ಉದಾಹರಣೆಗೆ ನಾವು ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಅವ್ರಿಗೆ ಎಷ್ಟು ಅವಕಾಶ ಇದೆ, ಅವ್ರಿಗೂ ಗ್ಲೂಕೋಸ್ ಸಿಗ್ತಾ ಇದೆ. ಉದಾಹರಣೆಗೆ ಬೆಳಗ್ಗೆ ಒಂದು ಇಡ್ಲಿ ದೋಸೆ ಪೂರಿ ತಿಂದಿದ್ದಾರೆ ಅಂತ ಇಟ್ಕೊಳ್ಳಿ, ಮತ್ತೆ ಮಧ್ಯಾಹ್ನ ರೈಸ್ ತಿಂತಾರೆ. ಇದು ರೈಸ್ ಆಗಲಿ, ಈ ಇಡ್ಲಿ ದೋಸೆ ಇದಂಥದ್ದು ಕಾರ್ಬೋಹೈಡ್ರೇಟ್ಸ್, ಪಿಂಡಿ ಪದಾರ್ಥಗಳು. ಇದು ತಿಂದ ತಕ್ಷಣವೇ ನಿಮಗೆ ಗ್ಲೂಕೋಸ್ ಉತ್ಪನ್ನ ಆಗತ್ತೆ. ಅದು ಹೆಚ್ಚಾಗಿ ಉತ್ಪನ್ನ ಆಗಿ ಬ್ಲಡ್ ಒಳಗಡೆ ಹೋಗುತ್ತೆ. ಆ ಬ್ಲಡ್ ಒಳಗಡೆ ಹೋದ್ಮೇಲೆ ಅದನ್ನು ಉಪಯೋಗಿಸ್ಕೊಂಡಕ್ಕೆ ನಮಗೆ ದಾರಿ ಇಲ್ಲ. ಯಾಕಂದ್ರೆ ನಾವು ಕೂತ್ಕೊಂಡು ಕೆಲಸ ಮಾಡೋದು, ನಮ್ಗೆ ಯಾವುದು ಆ ಬಂದಿರುವಂತಹ ಶಕ್ತಿಯನ್ನು ಖರ್ಚು ಮಾಡೋಕ್ಕೆ ಅವಕಾಶ ಇಲ್ಲ. ಖರ್ಚು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನೀವು ಓಡಾಡ್ಬೇಕಾಗತ್ತೆ, ಫಿಸಿಕಲ್ ವರ್ಕ್ ಮಾಡ್ಬೇಕಾಗತ್ತೆ, ಭೌತಿಕ ಕಾಯದಿಂದ ಕೆಲಸ ಮಾಡ್ಬೇಕಾಗತ್ತೆ. ಇದೆಲ್ಲ ನಾವು ಮಾಡೋದಿಲ್ಲ. ಅದಕ್ಕೆ ಅದು ಹೋಗಿ ಮತ್ತೆ ಏನ್ ಮಾಡತ್ತೆ, ರಕ್ತದಲ್ಲಿ ಹಾಗೆ ಇದ್ಬಿಡ್ತದೆ, ರಕ್ತದಲ್ಲಿ ಹಾಗೆ ಇರ್ತದೆ. ನೋಡಿ, ನಾವು ಏನ್ ಮಾಡ್ತಾ ಇರ್ತೀವಿ, ಮನಸ್ಸಿಂದ ಅಂದ್ರೆ ಮೈಂಡಿಂದ ಕೆಲಸ ಮಾಡುವಾಗ ದೇಹಕ್ಕೆ ಯಾವಾಗ್ಲೂ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ ನಾವು, ಕೂತ್ಕೊಂಡೇ ಕೆಲಸ ಮಾಡೋದು. ಅಲ್ಲಿ ಯಾವುದು ಸ್ವಲ್ಪ ಒಂದು ಚುಕ್ಕೆ, ಒಂದು ಡ್ರಾಪ್ ಆಫ್ ಬೆವರು ಬರೋದಿಲ್ಲ. ನೀವು ನೋಡಿದ್ರ, ಇಡೀ ಮಾರ್ನಿಂಗ್ ಇಂದ ನೈಟ್ ವರ್ಗು ಒಂದು ಬೆವರು, ಒಂದು 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 ಡ್ರಾಪ್ ಬೆವರು ಬರೋದಿಲ್ಲ ನಮ್ಮ ದೇಹದಿಂದ. ಅಂದ್ರೆ ದೇಹದಿಂದ ಯಾವುದೇ ತ್ಯಾಜ್ಯ ವಸ್ತುಗಳು, ಟಾಕ್ಸಿನ್ಸು ಆಚೆ ಕಡೆ ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾವು, ಅಲ್ವಾ? ಆ ರೀತಿಯಲ್ಲಿ ಕೊಡಲ್ಲ. ಫಾಸ್ಟಿಂಗ್ ಮಾಡೋದಿಲ್ಲ, ತಿನ್ನೋ ಆಹಾರನೂ ನಿಯಮಿತ ಇಲ್ಲ, ಕಂಟ್ರೋಲ್ ಇಲ್ಲ, ನಿಯಂತ್ರಣ ಇಲ್ಲ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಎಲ್ಲಿ ಹೋಗುತ್ತೆ ಗ್ಲೂಕೋಸ್? ನಿಮ್ಮ ರಕ್ತದಲ್ಲೇ ಇದು ಬಿಡ್ತದೆ, ರಕ್ತದಲ್ಲಿ ಹಾಗೆ ಇದು ಬಿಡ್ತದೆ. ಅದನ್ನು ನಾವು ಉಪಯೋಗಿಸ್ಕೊಂಡಕ್ಕೆ ಅವಕಾಶ ಇಲ್ಲ, ಹೆಚ್ಚು ಸಮಯ ಹಂಗೆ ಇರ್ತದೆ. ಅವಾಗ ಲಿವರ್ ಏನ್ ಮಾಡುತ್ತೆ, ಇದೆಲ್ಲ ತಗೊಂಡು ಇದೆಲ್ಲ ಯಾವ ರೀತಿಯಲ್ಲಿ ಪರಿವರ್ತನೆಗೊಳಿಸ್ತದೆ ಅಂದ್ರೆ ಒಂಥರ ಟ್ರೈಗ್ಲಿಸರೈಡ್ಸ್ ಆಗಿ ಅದು ಒಂದ್ ರೀತಿಯಲ್ಲಿ ಉತ್ಪನ್ನ ಮಾಡಿ ಗ್ಲೂಕೋಜನ್ ಪ್ಯಾಕೆಟ್ಸ್ ಅಂತ ಮಾಡಿ ಲಿವರು ತನ್ನ ಹತ್ರ ಇಟ್ಕೊಂತದೆ, ಹೆಚ್ಚಾಗಿ ಅದರ ಹತ್ರ ಸ್ಟೋರ್ ಮಾಡತ್ತೆ. ಆದ್ರೂ ಇನ್ನೂ ಹೆಚ್ಚಾಗ್ತಾ ಇದೆ ಅಂದ್ರೆ, ಯಾಕಂದ್ರೆ ನಾವು ತಿನ್ನೋದ್ರಲ್ಲಿ ಯಾವುದೇ ನಿಯಂತ್ರಣ ಇಲ್ವಲ್ಲ, ಇನ್ನು ಹೆಚ್ಚಾಗಿ ತಿಂತಾನೆ ಇರ್ತೀವಿ. ಇನ್ನು ಈ ನಾನ್ ವೆಜ್ ಇಂತ ತಿನ್ನೋರಿಗೆ ಇನ್ನೂ ಅದು ಅಸಿಡಿಕ್ ಫುಡ್, ಅಲ್ಲಿ ಇನ್ನೂ ಹೆಚ್ಚು ಈ ಡಯಾಬಿಟಿಸ್ ಪೇಷಂಟ್ ಅಂತ ಇದ್ರೆ ಇನ್ನೂ ಹೆಚ್ಚು ಪರಿಣಾಮ ತೋರಿಸ್ತದೆ, ಕೆಟ್ಟ ಪ್ರಭಾವ ತೋರಿಸ್ತದೆ. ಈ ರೀತಿಯಲ್ಲಿ ಮಾಡುವಾಗ ಇನ್ನು ಹೆಚ್ಚೆಚ್ಚು ಪರಿಣಾಮದಲ್ಲಿ ಉತ್ಪನ್ನ ಆಗುವಂತ ಈ ಗ್ಲೂಕೋಸ್ ಅನ್ನು, ಇನ್ನು ಈ ಈ ಗ್ಲೂಕೋಸ್ ಏನ್ ಮಾಡುತ್ತೆ ಲಿವರ್ ಅಂತಂದ್ರೆ, ಫಸ್ಟ್ ಮಾಡೋದು ಅದೇ, ಏನಂತಂದ್ರೆ ಅದನ್ನು ಒಂಥರ ಕೊಬ್ಬಾಗಿ ಕನ್ವರ್ಟ್ ಮಾಡತ್ತೆ. ಕೊಬ್ಬು ತರ ನಾವ್ ಹೇಳ್ತಾ ಇರ್ತೀವಲ್ಲ, ಕೊಲೆಸ್ಟ್ರಾಲ್ ಅಂತ. ಆಕ್ಚುಲಿ ಕೊಲೆಸ್ಟ್ರಾಲ್ ಅಂದ್ರೆ ಅದು ಜಂತುವಿಂದ ಬಂದಿರುವಂತ ಅದು ಪದ. ಕೊಲೆಸ್ಟ್ರಾಲ್ ಅಂತ ಅರ್ಥನೇ ಜಂತುವಿಂದ ಕೊಬ್ಬು ಅಂತ. ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೊಬ್ಬು ಅನ್ನೋದು ತಪ್ಪಿಲ್ಲ. ಓಕೆ, ಸೊ ಇಂದಿನ ಕಾಲದಲ್ಲಿ ಅಮೆರಿಕ ಅವರು ತುಂಬಾ ಒಂದು ಕೆಟ್ಟ ಪ್ರಚಾರ ಮಾಡಿದ್ದಾರೆ, ಕೊಲೆಸ್ಟ್ರಾಲ್ ತಪ್ಪು, ಇದು ವೇಸ್ಟು, ಇದು ತುಂಬಾ ಜಾಸ್ತಿ ಹೃದಯ ರೋಗಗಳಿಗೆಲ್ಲ ಇದೇ ಕಾರಣ ಅಂತ. ಆಕ್ಚುಲಿ ಕೊಲೆಸ್ಟ್ರಾಲ್ ಇದ್ರೇನೆ ಪ್ರತಿಯೊಂದು ನಿಮ್ಮಲ್ಲಿ ಯಾವುದೇ ಹಾರ್ಮೋನ್ಸ್ ಉತ್ಪನ್ನ ಆಗಲಿ, ಪ್ರತಿಯೊಂದು ಕೊಲೆಸ್ಟ್ರಾಲ್ ಬೇಕೇ ಬೇಕು ತಯಾರಾಗಬೇಕಂದ್ರೆ. ಕೊಲೆಸ್ಟ್ರಾಲ್ ಕೆಟ್ಟದಲ್ಲ, ಆದ್ರೆ ಇಲ್ಲೇನಾಗತ್ತಂದ್ರೆ LDL HDL ಅಂತ ಹೇಳಿದ್ದಾರೆ. LDL ಒಳ್ಳೇದಲ್ಲ, HDL ಒಳ್ಳೇದು ಅಂತ. ಸೊ ಆ ರೀತಿಯಲ್ಲಿ ನಾವು ಹೆಚ್ಚು ಗ್ಲೂಕೋಸ್ ಆಗುವಾಗ LDL ಹೆಚ್ಚಾಗ್ತಾ ಹೋಗಿ ಅದು ಕೊಬ್ಬಾಗಿ ಕನ್ವರ್ಟ್ ಆಗಿ ಅದೊಂಥರ, ಆ ಕೊಬ್ಬು ಅಂದ್ರೆ ಫ್ಯಾಟಿ ಸೆಲ್ಸ್, ಇದೆಲ್ಲ ಎಲ್ಲಿ ಸೇರ್ಕೊಂತದಂದ್ರೆ ಒಂದು ರೀತಿಯಲ್ಲಿ
ನೋಡಿ, ನಮ್ಮ ದೇಹದಲ್ಲಿ 1,20,000 ಕಿಲೋಮೀಟರ್ ಈ ರಕ್ತನಾಳಗಳಿದೆ. ನೋಡಿ, ರಕ್ತನಾಳಗಳು ನಮ್ಮ ದೇಹದಲ್ಲಿ 1,20,000 ಕಿಲೋಮೀಟರ್. ಅದು ಸಣ್ಣ ಸಣ್ಣ ಪರಿಣಾಮದಲ್ಲಿ ಹೋಗ್ತಾ ಇರ್ತದೆ. ಅಂತ ರಕ್ತನಾಳ ಒಳಗಡೆ ಇದೆಲ್ಲ ಗೋಡೆಗಳಿಗೆ ಅಂಟ್ಕೊಂಡಿದ್ರೆ ಈ ಕೊಬ್ಬೆಲ್ಲ, ಈ ರಕ್ತನಾಳಗಳು ಸಣ್ಣದಾಗ್ಬಿಟ್ರೆ ರಕ್ತ ಪ್ರವಾಹನೇ ತೊಂದರೆ ಆಗ್ತದೆ ಸ್ನೇಹಿತರೆ. ಈ ಕೊಬ್ಬು ಸೇರ್ಕೊಂಡು ಕೊಬ್ಬು ಅನ್ನೋದು ರಕ್ತನಾಳಗಳಿಗೆ ಅಂಟಿಸ್ತದೆ. ಯಾವುದು? ಈ ಲಿವರ್. ಯಾಕಂದ್ರೆ ಎಲ್ಲೋ ಒಂದು ಕಡೆ ಇಡಬೇಕಲ್ಲ, ನೀವು ಉಪಯೋಗಿಸ್ತಾ ಇಲ್ಲ ಅಂದಮೇಲೆ ಈ ಕೊಬ್ಬು ರೂಪದಲ್ಲಿ ಪರಿವರ್ತನೆಗೊಳಿಸೋದು. ಇದೇ ಕೊಬ್ಬು ನೋಡ್ತಾ ಇದ್ರೆ ನಮ್ಮ ಸೊಂಟೆ ಸುಟ್ಟು ಈ ತೊಡಗಳಿಗೆ ಎಲ್ಲ ಅಂಟ್ಕೊತದೆ. ಈ ರೀತಿಯಲ್ಲೇ ನಾವು ಒಬೆಸಿಟಿ ಆಗ್ತದೆ, ಅಂದ್ರೆ ತೂಕ ಹೆಚ್ಚಾಗೋದು. ನೋಡಿ, ಎಷ್ಟು ಪರಿಣಾಮಗಳು ಬರ್ತಾ ಇದೆ ಅಂದ್ರೆ ಈ ಒಂದು ಗ್ಲೂಕೋಸ್ ಹೆಚ್ಚಾಗಿದ್ದರಿಂದ ಇಷ್ಟೆಲ್ಲ ಪರಿಣಾಮಗಳು ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ, ಇದು ಸೈಂಟಿಫಿಕ್ ಆಗಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ. ಸೊ ಈ ಕೊಬ್ಬನ್ನು ಕರಗಿಸೋದು ಅನೇಕ ವಿಧಾನಗಳಿರ್ತದೆ. ನಾವು ಯಾವ ಪದಾರ್ಥಗಳು ತಗೊಂಡ್ರೆ ನಿಧಾನವಾಗಿ ಕರಗಿಸ್ಬೋದು, ನಿಧಾನವಾಗಿ ಅದರಿಂದ ಆಚೆ ಕಡೆ ಬರ್ಬೋದು, ಇದೆಲ್ಲ ನಾವು ಗಮನಿಸಬೇಕಾಗತ್ತೆ. ಸೊ ಇವತ್ತು ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಯಾವ ರೀತಿಯಲ್ಲಿ ಮಾಡುತ್ತೆ ಅಂತದ್ದು ಅದೊಂದು ತಿಳ್ಕೊಡೋಣ. ಆಮೇಲೆ ಮೂತ್ರ ಚಿಕಿತ್ಸೆದಲ್ಲಿ ನಾವು ಯಾವ ರೀತಿಯಲ್ಲಿ ಹೋಗಲಾಡಿಸ್ಕೊಳ್ಳೋದು, ಯಾವುದು? ಈ ಡಯಾಬಿಟಿಕ್ ಕಂಡೀಷನ್. ಓಕೆ. ಈ ಡಯಾಬಿಟಿಸ್ ಅನ್ನೋದು ನಾನು ಹೇಳ್ತಾ ಇದ್ದೇನೆ, ಈ ಯಾವ್ದಾವ್ದಕ್ಕೂ ದಾರಿ ಕೊಡುತ್ತಂದ್ರೆ, ಒಂದು ರೀತಿಯಲ್ಲಿ ಅಂಧತ್ವಕ್ಕೆ ದಾರಿ ಕೊಡುತ್ತೆ, ಕಿಡ್ನಿ ಫೇಲ್ಯೂರ್ ದಾರಿ ಕೊಡುತ್ತೆ, ಹಾರ್ಟ್ ಅಟ್ಯಾಕ್ ದಾರಿ ಕೊಡುತ್ತೆ, ಬ್ರೈನ್ ಸ್ಟ್ರೋಕ್ ದಾರಿ ಕೊಡುತ್ತೆ. ಸೊ ಆಮೇಲೆ ಈ ಗ್ಯಾಂಗ್ರೀನ್ ಅಂತ ಆಗೋದು ನೋಡ್ತಾ ಇರ್ತೀವಲ್ಲ, ಮತ್ತೆ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ. ಪ್ರತಿಯೊಂದು ಫೌಂಡೇಶನ್ ಅಂತ ಹೇಳ್ಬೋದು. ಡಯಾಬಿಟಿಕ್ ಇಸ್ ದ ಫೌಂಡೇಶನ್ ಫಾರ್ ಎವ್ರಿ ಸ್ಮಾಲ್ ಟು ಬಿಗ್ ಡಿಸೀಸಸ್ ನಮ್ಮ ದೇಹದಲ್ಲಿ. ಇದನ್ನು ಸರಿಯಾದ ನಿಯಂತ್ರಣ ಮಾಡಿಕೊಂಡಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತದೆ. ಇದನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿಕೊಂಡು ನಿಧಾನವಾಗಿ, ಅಂದ್ರೆ ನಿಯಂತ್ರಣ ಒಂದೇ ಅಲ್ಲ, ಇದನ್ನು ಹೋಗಲಾಡಿಸ್ಬೋದು. ಗೊತ್ತಾ? ಅಂದ್ರೆ ನಾಟ್ ಓನ್ಲಿ ಯು ಕ್ಯಾನ್ ಸೇ ಲೈಕ್ ಕಂಟ್ರೋಲ್, ಯು ಕ್ಯಾನ್ ಕ್ಯೂರ್ ಆಲ್ಸೋ. ಯು ಕ್ಯಾನ್ ರಿವರ್ಸ್ ದ ಡಯಾಬಿಟಿಸ್ ಅಂತ ಹೇಳ್ತೀವಿ ನಾವು. ಯಾವ್ದು ಮುಖ ಅಂತಂದ್ರೆ ಈ ನಿಸರ್ಗ ವಿಧಾನಗಳೇ. ಯಾವುದೇ ರೀತಿಯಲ್ಲಿ ಟ್ಯಾಬ್ಲೆಟ್ ತಗೊಂಡು ನಾನು ಯಾವುದು ರಿವರ್ಸ್ ಮಾಡ್ಕೊತೀನಿ, ಪೂರ್ತಿ ಬಗೆಹರಿಸ್ತೀನಿ ಅಂದ್ರೆ ಆಗೋದಿಲ್ಲ. ಅದನ್ನ ಹೇಳ್ತಾ ಇದ್ದೀನಿ. ಓಕೆ. ಸೊ ಇದೊಂದು ಅರ್ಥ ಮಾಡ್ಕೋಬೇಕು ನಾವು. ಇನ್ನೊಂದು ಏನ್ ಮಾಡಿದಾರೆ ಗೊತ್ತಾ? ಈ ಇಂದಿನ ಕಾಲದಲ್ಲಿ ಡಾಕ್ಟರ್ಸ್ಗಳು ಈ ಕೊಲೆಸ್ಟ್ರಾಲು ಏನಂತ ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಅಂದ್ರೆ ಈ ಕೊಬ್ಬು ಅಂತ ಹೇಳ್ತೀವಲ್ಲ, ಇದು ಒಳ್ಳೇದಲ್ಲ, ಇದು ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟ್ಯಾಟಿನ್ ಟ್ಯಾಬ್ಲೆಟ್ ಕೊಡ್ತಾ ಹೋಗಿದ್ದಾರೆ. ನೋಡಿ, ಎಷ್ಟು ದುರಂತ ಅಂದ್ರೆ, ಸ್ಟ್ಯಾಟಿನ್ ಹೆಚ್ಚಾಗಿ ತಗೊಂಡಂತ ಜನಕ್ಕೆ ಕಿಡ್ನಿ ಫೇಲ್ಯೂರ್ಸ್ ತುಂಬಾ ಆಗಿದೆ. ಅರ್ಥ ಆಯ್ತಾ? ಮತ್ತೆ ಹೋಗ್ತಾ ಹೋಗ್ತಾ ಅವರೇ ಕಂಡಿಡಿದ ಏನಂದ್ರೆ, ಕೊಲೆಸ್ಟ್ರಾಲ್ ತಪ್ಪೇನಿಲ್ಲ, ಒಳ್ಳೇದೇ ಅಂತ. ಓಕೆ. ತಪ್ಪೇನಿಲ್ಲ, ಒಳ್ಳೇದೇ, ಅದು ತುಂಬಾ ಬೇಕಾಗಿರುವಂಥದ್ದು ಅಂತ ಹೇಳಿದ್ದಾರೆ. ಅದು ಒಂದು ಮಟ್ಟ, ಅಂದ್ರೆ ಒಂದು ಲೆವೆಲ್ ವರೆಗೂ ತುಂಬಾ ಒಳ್ಳೇದೇ, ಹೆಚ್ಚಾಗಿ ಆಗಬಾರ್ದು. ಸೊ ಇದೇನು ತಪ್ಪಿಲ್ಲ. ಈ ಸ್ಟ್ಯಾಟಿನ್ ಟ್ಯಾಬ್ಲೆಟ್ ಬೇಡ ಅಂತ ಹೇಳ್ಬಿಟ್ಟು, ಅದು ತುಂಬಾ ಸೈಡ್ ಎಫೆಕ್ಟ್ಸ್ ಕೊಡ್ತಾ ಅಂತ ಹೇಳ್ಬಿಟ್ಟು ಅವರೇ ವಿಡ್ರಾ ಮಾಡಿದ್ದಾರೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಆಗಿದೆ ಸ್ನೇಹಿತರೆ. ಸೊ ಇಂಥ ಅನೇಕ ವಿಷಯಗಳು ನಾವು ನೋಡ್ತಾ ಇರುವಾಗ, ಸೊ ಎಷ್ಟೋ ಜನನು ಒಂಥರ ಮಂಗ ಮಾಡಿದಂತ ನೋಡಿ, ಆ ರೀತಿಯಲ್ಲಿ ಮಂಗ ಮಾಡ್ಕೊಂಡು ಬಂದಿದ್ದಾರೆ ಇವರು. ಸೊ ಆಲ್ರೆಡಿ ಆಗೋಯ್ತು. ಈಗ ಇತ್ತೀಚಿನ ಕಾಲದಲ್ಲಿ ಈಗಲೂ ಹೇಳ್ತಾ ಇದ್ದಾರೆ ಸ್ವಲ್ಪ ಡಾಕ್ಟರ್ಸ್, ಸ್ಟ್ಯಾಟಿನ್ ಉಪಯೋಗಿಸಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು. ಏನು ಕಂಟ್ರೋಲ್ ಮಾಡೋದು ಏನು ಬೇಕಾಗಿಲ್ಲ, ಆರಾಮಾಗಿ ತಿನ್ನಿ, ಕೊಬ್ಬು ಅನ್ನೋದು ತಪ್ಪೇನಿಲ್ಲ. ಆದ್ರೆ ಏನಾಗತ್ತಂದ್ರೆ, ಇಲ್ಲಿ ಉದಾಹರಣೆಗೆ ಕೊಬ್ಬು ಬೇಕಂತ ಹೇಳ್ಬಿಟ್ಟು ನಾವು ಯಾವ್ದಂತೆ ತಿನ್ನಕ್ ಹೋಗ್ಬಾರ್ದು. ಯಾವುದೇ ಈ ಮಾಂಸ ತಿನ್ನೋದು, ಈ ನಾನ್ ವೆಜ್ ಉಪಯೋಗಿಸೋದು, ಅದೆಲ್ಲ ತಪ್ಪಿಸ್ಬೇಕು. ಕೊಬ್ಬು ಬೇಕಾಗಿದ್ರೆ ಒಳ್ಳೆ ಕೊಬ್ಬಿದೆ, ಆರಾಮಾಗಿ ತಿನ್ನಿ. ಉದಾಹರಣೆಗೆ 2 ಪದಾರ್ಥಗಳು ಒಳ್ಳೆ ಕೊಬ್ಬು ಕೊಡುವಂತ ಒಂದು ಅದ್ಭುತ ಪದಾರ್ಥಗಳು ಯಾವುದಂದ್ರೆ A2 ಘೀ, ತುಪ್ಪ. A2 ತುಪ್ಪ ಒಂದು, ವರ್ಜಿನ್ ಕೋಕೋನಟ್ ಆಯಿಲ್ ಒಂದು. ಈ 2 ತಿನ್ನೋರ್ಗೆ ಏನಾಗುತ್ತೆ ಗೊತ್ತಾ? ಅದ್ಭುತವಾದ ಕೊಬ್ಬು. ಅದು ಯಾವ ರೀತಿಯಲ್ಲಿ ಅಂತಂದ್ರೆ, ಅಲೇದು ಯಾವ್ದಾದ್ರು ನಮ್ಮ ಹತ್ರ, ನಮ್ಮ ಒಳಗಡೆ ಸಂಗ್ರಹಣ ಆಗಿರುವಂತ ಈ LDL ಅಂತ ಇದೆಯಲ್ಲ, LDL ಅಂದ್ರೆ ಕೆಟ್ಟ ಕೊಬ್ಬು ಅಂತ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಅದನ್ನು ಕರಗಿಸ್ತದೆ. ಮತ್ತೆ ಲಿವರ್ನು ಡಿಟಾಕ್ಸಿಫೈ ಮಾಡುತ್ತೆ. ಫ್ಯಾಟಿ ಲಿವರ್ ಇದೆಯಲ್ಲ, ಫ್ಯಾಟಿ ಲಿವರ್ ಏನ್ ಮಾಡುತ್ತೆ? ಈ ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಇರುವಂತದ್ದು ಸ್ವಲ್ಪ ಅತ್ಯುನ್ನತ ಪದಾರ್ಥಗಳು. ಏನೇನು ಅಂಶಗಳಂದ್ರೆ, ಒಂದು MCT ಅಂದ್ರೆ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಒಂದಿದೆ, ಅದ್ರ ಒಳಗಡೆ ಹೇಳ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ಅದ್ರ ಒಳಗಡೆ ಇರುವಂತದ್ದು ಸೋಡಿಯಂ ಮೋನೋಲಾರಿಕ್ ಆಸಿಡ್ ಅಂತ ಇದೆ. ಅರ್ಥ ಆಯ್ತಾ? ಸೊ ಈ ಸೋಡಿಯಂ ಮೊನೊಲಾರಿಕ್ ಆಸಿಡ್ ಎಂತ ಪದಾರ್ಥ ಅಂದ್ರೆ, ನಮ್ಮ ದೇಹದಲ್ಲಿ ಪ್ರತಿರಕ್ಷಕ ವ್ಯವಸ್ಥೆಯನ್ನು ತುಂಬಾ ಬಲಪಡಿಸ್ತದೆ. ಉದಾಹರಣೆಗೆ
ಇನ್ನೊಂದು, ಈ ಕೊಕೊನಟ್ ಆಯಿಲ್, ಫಸ್ಟ್ ಆಫ್ ಆಲ್ ವರ್ಜಿನ್ ಕೊಕೊನಟ್ ಆಯಿಲ್ನು ದಿ ಮದರ್ ಆಫ್ ಆಲ್ ಆಯಿಲ್ಸ್ ಅಂತ ಕರಿತೀವಿ ನಾವು. ಒಂದು, ಆಮೇಲೆ ಕೋಕೋನಟ್ ಟ್ರೀ, ಕೋಕೋನಟ್ ಸಸ್ಯನ ಏನಂತ ಕರಿತೀವಲ್ಲ, ದ ಟ್ರೀ ಆಫ್ ಲೈಫ್ ಅಂತ ಕರಿತೀವಿ. ದ ಟ್ರೀ ಆಫ್ ಲೈಫ್ ಅಂತ ಕರಿತೀವಿ. ನೋಡಿ, ಇಂಥ ಅನೇಕ ಪದಗಳು ಈ ಕೋಕೋನಟ್ಗೆ, ಈ ಅಂದ್ರೆ ಕಲ್ಪ ವೃಕ್ಷ ಅಂತ ಕರಿತೀವಿ. ಯಾಕಂತಂದ್ರೆ ಇದು ಇದು ಕೊಡುವಂತ ಅಮೃತ, ಈ ಕೋಕೋನಟ್ ಆಯಿಲ್ ಅಂದ್ರೆ ಕೋಕೋನಟ್ ಮಿಲ್ಕ್, ಇವೆಲ್ಲ ಏನ್ ಗೊತ್ತಾ, ಅದು ಒಂದು ರೀತಿಯಲ್ಲಿ ಈ ಪ್ರಪಂಚದಲ್ಲಿ ತಾಯಿ ಹಾಲಲ್ಲಿ ಸಿಗುವಂತ ಸೋಡಿಯೋ ಮೊನಾಲಿಕ್ ಆಸಿಡ್ ಇದೆಯೋ, ಸೋಡಿಯೋ ಮೊನೊರಾಲಿಕ್ ಆಸಿಡ್, ಅದು ತಾಯಿ ಹಾಲಲ್ಲಿ ಆದ್ಮೇಲೆ ನೆಕ್ಸ್ಟ್ ಇರೋದು ಓನ್ಲಿ ಈ ಕೋಕೋನಟ್ ಆಯಿಲ್ ಅಲ್ಲಿ ಮಾತ್ರ. ಅರ್ಥ ಆಯ್ತಾ? ಅಂದ್ರೆ ಮಕ್ಕಳಿಗೆ, ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಶಿಶು, ಅವ್ರಿಗೆ ಯಾವ ರೀತಿಯಲ್ಲಿ ತಾಯಿ ಹಾಲು ಜೀರ್ಣ ಆಗತ್ತೋ ಅದರಲ್ಲಿ ಲಭ್ಯವಾಗುವಂತ ಮೊನೋಲಾರಿಕ್ ಆಸಿಡ್ ಏನಿದೆಯೋ ಅದು ಆ ಮಗುಗೆ ಪೂರ್ತಿ ಸಂರಕ್ಷಣೆ ಕೊಡ್ತದೆ, ಪ್ರತಿರಕ್ಷಾ ವ್ಯವಸ್ಥೆಯನ್ನು ಯಾವಾಗ್ಲೂ ಬಲಪಡಿಸ್ತದೆ. ಅರ್ಥ ಆಯ್ತಾ? ಅಂದ್ರೆ ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್, ನಿರೋಧಕ ಶಕ್ತಿ ಆ ಮೊನೋಲಾರಿಕ್ ಆಸಿಡ್ ಯಾವ ರೀತಿಯಲ್ಲಿ ಮಗು ಕೊಡ್ತದೋ, ನಾವು ಕೋಕೋನಟ್ ಆಯಿಲ್ ತಿಂತಾ ಇದ್ರೆ ಅದೇ ಪ್ರತಿರಕ್ಷಕ ವ್ಯವಸ್ಥೆ, ಅಂತೆ ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ನಮಗೂ ಸಿಗ್ತದೆ. ಅದಕ್ಕೋಸ್ಕರ ಇದು ವಿಶಿಷ್ಟವಾಗಿರುವಂತದ್ದು. ಆ ಆ ರೀತಿಯಲ್ಲಿ ಹೇಳಿರುವಂಥದ್ದು ಯಾವುದು, ಈ ವರ್ಜಿನ್ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಅಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ದ ಬೆಸ್ಟ್. ಯಾಕಂದ್ರೆ ಅಲ್ಲಿ ಇರೋಂಥದ್ದು ಯಾವುದೇ ಫಂಗಸ್ಸು ಇನ್ನೊಂದು ಯಾವುದೂ ಇರೋದಿಲ್ಲ, ಸ್ವಚ್ಛವಾಗಿರುತ್ತೆ. ಹೇಳ್ಬೇಕಂದ್ರೆ ಕೋಕೋನಟ್ ನೀರಿಂದ ತಯಾರು ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಕೋಕೋನಟ್ ಆ ಗೊಬ್ಬರಿಂದ ರೆಡಿ ಮಾಡುವಂಥದ್ದಲ್ಲ, ಕೋಕೋನಟ್ ನೀರಿಂದನೇ ತಯಾರು ಮಾಡುವಂಥದ್ದು. ಅನೇಕ ವಿಧಾನಗಳಿದೆ, ಫರ್ಮೆಂಟೇಶನ್ ಮೆಥಡು, ಸ್ಟೋರೇಜ್ ಮೆಥಡು, ಈ ರೀತಿಯಲ್ಲಿ ಅನೇಕ ವಿಧಾನಗಳಿಂದ ಏನ್ ಮಾಡ್ತಾರೆ, ಇದನ್ನು ಆಯಿಲ್ ತೆಗಿತಾರೆ. ನೀರಿಂದ ಆಯಿಲ್ ತೆಗೆಯೋದು ಅದು ಅತ್ಯುತ್ತಮ ವಿಧಾನ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಸಿಗುವಂಥದ್ದೇ ಮೊನೋಲಾರಿಕ್ ಆಸಿಡ್, ಸೋಡಿಯಂ ಮೊನೋಲಾರಿಕ್ ಆಸಿಡ್. ಸೊ ಇಂಥದ್ದು ಇದೇನ್ ಮಾಡುತ್ತಂದ್ರೆ ಡಯಾಬಿಟಿಸ್ಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅಂದ್ರೆ, ಈ ಪ್ಯಾನ್ಕ್ರಿಯಾಸ್ನು ಆಕ್ಟಿವೇಟ್ ಮಾಡೋದು, ಅಂದ್ರೆ ಮತ್ತೆ ಇನ್ಸುಲಿನ್ ಉತ್ಪನ್ನ ಮಾಡುವಂತ ರೀತಿಯಲ್ಲಿ ಮಾಡೋದು. ಆಮೇಲೆ ಎಲ್ಲಾ ಕೆಟ್ಟ ಕೊಬ್ಬು ಏನಿದೆಯೋ ಅದೆಲ್ಲ ಕರಗಿಸೋದು, ಹೋಗಿ ಅಂದ್ರೆ ಕೆಟ್ಟ ಕೊಬ್ಬೆಲ್ಲ ಕರಗಿಸಿ ಒಳ್ಳೆ ಕೊಬ್ಬನ್ನು ಹೆಚ್ಚು ಮಾಡೋದು. HDL ಹೆಚ್ಚು ಮಾಡುತ್ತೆ, LDL ಕಡಿಮೆ ಮಾಡ್ತಾ ಹೋಗ್ತದೆ. ಯಾವುದು, ವರ್ಜಿನ್ ಕೋಕೋನಟ್ ಆಯಿಲ್. ಈ ರೀತಿಯಲ್ಲಿ ಇದು ಉಪಯೋಗಿಸುವ ವಿಧಾನ ಅತಿ ಸುಲಭವಾದ ವಿಧಾನ. ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ತಜ್ಞರಿಂದ ತಿಳ್ಕೊಂಡಿದ್ವಿ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ವಿ. ಏನೂ ಇಲ್ಲ, ಬೆಳಗ್ಗೆ ಎದ್ದಿದ್ದೀವಿ, ಬೇಕಂದ್ರೆ ವಾರಕ್ಕೆ 2 ಸರಿ ಕೋಕೋನಟ್ ಆಯಿಲ್ ಅನ್ನು ಮೂಗೆ ಬಾಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು, ಚೆನ್ನಾಗಿ ಮುಕ್ಕಳಿಸ್ಬೇಕು. ಆಯಿಲ್ ಪೂಲಿಂಗ್ ಅಂತ ಹೇಳ್ತೀವಲ್ಲ, ಚೆನ್ನಾಗಿ ಮುಕ್ಕಳಿಸಿ, ಅಂದ್ರೆ ವಾರಕ್ಕೆ 2-3 ಸರಿ ಮಾಡಿ, ಪರವಾಗಿಲ್ಲ. ಅದು ಮುಕ್ಕಳಿಸಿದ್ರೆ ಚೆನ್ನಾಗಿ, ಅಂದ್ರೆ ಒಳಗಡೆ ಬಾಯಲ್ಲಿ ಹಾಕೊಂತೀವಿ, ಚೆನ್ನಾಗಿ ಮುಕ್ಕಳಿಸ್ತೀವಿ. ಅವಾಗ ಏನಾಗತ್ತಂದ್ರೆ ಒಂಥರ ಏನಂತ ಹೇಳ್ತೀವಿ, ಗ್ಯಾರ್ಗ್ಲಿಂಗ್ ಅಂತ ಹೇಳ್ತೀವಲ್ಲ, ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಮಾಡುವಾಗ ಪೂರ್ತಿ ಬಾಯಲ್ಲಿರುವಂತ ಎಲ್ಲ ಎಲ್ಲ ಕೆಟ್ಟ ಸೂಕ್ಷ್ಮ ಜೀವಿಗಳು ಏನೇ ಇದ್ರೆ ಸತ್ತು ಹೋಗುತ್ತೆ. ಸೂಕ್ಷ್ಮ ಕ್ರಿಮಿಗಳು, ಕ್ರಿಯೆಗಳು ಯಾವ ಇದ್ರೂ ಎಲ್ಲ ಸತ್ತು ಹೋಗ್ತದೆ. ಬಾಯಿ ಪೂರ್ತಿ ಕ್ಲೀನ್ ಆಗುತ್ತೆ, ಕೆಟ್ಟ ವಾಸನೆ ಏನಿದೆ ಅದು ಹೋಗುತ್ತೆ. ಆ ರೀತಿಯಲ್ಲಿ ಬಾಯಿಯನ್ನು ಪೂರ್ತಿ ಹಲ್ಲುಗಳನ್ನು, ಗಮ್ಸನ್ನು ಎಲ್ಲ ಒಂಥರ ಸ್ವಚ್ಛಗೊಳಿಸ್ಕೋಬಹುದು. ಅದು ಪ್ರಧಾನವಾಗಿ ಆಯಿಲ್ ಪುಲ್ಲಿಂಗ್ ಮಾಡುತ್ತ ವಿಧಾನ. ಆದ್ರೆ ಅದು ಯಾವಾಗ ಆಯಿಲ್ ಪುಲ್ಲಿಂಗ್ ಮಾಡ್ತಿರೋ ಅದು ಯಾವುದೇ ರೀತಿಯಲ್ಲಿ ನುಂಗಬಾರ್ದು, ಅದು ಆಚೆ ಕಡೆ ಒಂಥರ ವಾಶ್ ಬೇಸಿನಲ್ಲಿ ಬಿಡಬೇಕಾಗತ್ತೆ. ಮತ್ತೆ ಇಮಿಡಿಯೇಟ್ ತಕ್ಷಣ ಏನ್ ಮಾಡಬೇಕು, 1 ಗ್ಲಾಸ್ ನೀರಲ್ಲಿ ಒಂದು ಚಿಟಿಕೆ ಒಂದು ಉಪ್ಪು ಹಾಕೊಂಡು ಚೆನ್ನಾಗಿ ಅದು ತಿರ್ಸಿ ಏನ್ ಮಾಡ್ಬೇಕು, ಅದು ವಾಟರ್ನು ಬಾಯಲ್ಲಿ ಹಾಕೊಂಡು ಮತ್ತೆ ಒಂದ್ಸರಿ ಮುಕ್ಕಳಿಸಿ ಬಿಸಾಕ್ಬೇಕು ಆ ನೀರನ್ನು. ಆ ರೀತಿಯಲ್ಲಿ ಆ ಬಾಯನ್ನು ಸ್ವಚ್ಛಗೊಳಿಸ್ಕೋಬೇಕು. ಇದು ಆಯಿಲ್ ಪುಲ್ಲಿಂಗ್ ವಿಧಾನ. ಇದು ಒಂದು ವಾರಕ್ಕೆ 2-3 ಸರಿ ಮಾಡಿ ಸಾಕು. ಓಕೆ, ಯಾವುದು, ಈ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕೊಂಡೇ ಮಾಡಬೇಕು. ಆ ರೀತಿಯಲ್ಲಿ ಒಂದು ಮಾಡಿಕೊಂಡು ತಕ್ಷಣವೇ ಯಾವಾಗ ಉಪ್ಪು ನೀರಿಂದ ಬಾಯನ್ನು ಸ್ವಚ್ಛಗೊಳಿಸ್ಕೊಂತೀವೋ ತಕ್ಷಣವೇ ಒಂದು 2 ಸ್ಪೂನ್ ವರ್ಜಿನ್ ಕೋಕೋನಟ್ ಆಯಿಲ್, ಅಂದ್ರೆ 10 ml 15 ml ಬಾಯಲ್ಲಿ ಹಾಕೊಂಡು ಬಾಯಲ್ಲಿ ಹಾಗೆ ಇಟ್ಕೋಬೇಕು, ಒಂದು 10 ನಿಮಿಷ ಇಟ್ಕೋಬೇಕು. ಅಲ್ಲಿ ನಿಮಗೆ ಮೆಡಿಸಿನ್ ಪ್ರಿಪೇರ್ ಆಗತ್ತೆ. ಯಾವುದಿಂದ, ಈ ಕೋಕೋನಟ್ ಆಯಿಲ್ ಅಂದ್ರೆ ಈ ತೆಂಗೆಣ್ಣೆ ಮತ್ತೆ ಈ ಜೊಲ್ಲು ಎರಡೂ ಸೇರ್ಕೊಂಡು ಒಂದು ಅದ್ಭುತ ಮೆಡಿಸಿನ್ ತಯಾರಾಗತ್ತೆ. ಅದು ಬಾಯಲ್ಲಿ ಹಾಗೆ 10 ನಿಮಿಷ ಇಟ್ಕೊಂಡ ಮೇಲೆ ನಿಧಾನವಾಗಿ ನುಂಗಬೇಕು ಅಷ್ಟೇ. ಸೊ ಈ ವಿಧಾನದಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಡಯಾಬಿಟಿಸ್ ಇರೋರಿಗೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 10 ml 10 ml 10 ml 3 ಸರಿ ಮಾಡ್ಬೇಕಾಗತ್ತೆ ಮಿತ್ರರೇ. ಯಾರು ಡಯಾಬಿಟಿಸ್ ಹೆಚ್ಚಾಗಿರೋಂಥವ್ರು ಅರ್ಥ ಮಾಡ್ಕೊಳ್ಳಿ.
ಯಾವುದೇ ರೀತಿಯಲ್ಲಿ ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಬೇಗ ಆಗೋದು ಗ್ಯಾರಂಟಿ. ಇದು ಮಾಡ್ಬೋದು. ಆಮೇಲೆ ಇದೇ ತೆಂಗಿನ ಹಣ್ಣನ್ನು ಈ ರೀತಿಯಲ್ಲಿ ಕುಡಿಯೋ ವಿಧಾನ ಹೇಳ್ತಾ ಇದ್ದೀನಿ. ಅದು ಇದೇ ರೀತಿಯಲ್ಲಿ ಇದನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೋಬಹುದು. ನಾವು ಪೂರ್ತಿ ಅಂದ್ರೆ ಪೂರ್ತಿ ಮೈಗೆ ಹಚ್ಕೋಬಹುದು. ಒಳ್ಳೆ ಮಸಾಜ್ ಮಾಡ್ಕೋಬಹುದು. ತಲದಿಂದ ಕೆಳಗೆ ಪಾದವರೆಗೂ ಮಸಾಜ್ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಟ್ಬಿಟ್ಟು, 20 ನಿಮಿಷ ಬೇಕಂದ್ರೆ ಬೆಳಗ್ಗೆ ಸನ್ನಲ್ಲಿ ಕೂತ್ಕೊಂಡ್ರೆ ಸೂರ್ಯ ಕಿರಣಗಳು ಸಿಗತ್ತೆ ನಮಗೆ. ಆ ರೀತಿಯಲ್ಲಿ ಮಾಡಿಕೊಂಡು ಸನ್ ಬಾತಿಂಗ್ ತರ ಆಗತ್ತೆ. ಆಮೇಲೆ ನಾವು ಸ್ನಾನ ಮಾಡೋದು, ಇದೊಂದು ಅತ್ಯುತ್ತಮ ವಿಧಾನ. ಇದೇ ತೆಂಗಿನ ಏನ್ ಮಾಡ್ಕೋಬಹುದು ಅಂದ್ರೆ ಸ್ನೇಹಿತರೆ, ಎಲ್ಲೆಲ್ಲಿ ಗಾಯಗಳಾಗ್ತದೋ ಗಾಯಗಳಿಗೆ ಚೆನ್ನಾಗಿ ಹಚ್ಕೊಂಡ್ರೆ ಗಾಯಗಳು ಬೇಗ ವಾಸಿ ಆಗುತ್ತೆ. ಆ ರೀತಿಯಲ್ಲಿನೂ ಉಪಯೋಗಿಸ್ಕೋಬಹುದು ಈ ತೆಂಗಿನೆಣ್ಣೆನು. ಆಮೇಲೆ ಇದೇ ತೆಂಗಿನ ಏನು ಏನು ಯೂಸ್ ಮಾಡ್ಕೋಬೇಕಂದ್ರೆ, ವರ್ಜಿನ್ ಕೋಕೋನಟ್ ತಗೊಂಡು ಈ ಒಕ್ಕಲಿಗೆ ನಿದ್ದೆ ಮುಂಚೆ ಏನ್ ಮಾಡ್ಬೇಕು, ಆ ಒಕ್ಕಲ ಒಳಗಡೆ ಒಂದು 2-3 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಆ ಒಕ್ಕಲು ಒಳಗಡೆ ಹಾಕೊಂಡ್ರೆ ಅಲ್ಲಿ ನಾಡಿಗಳು ಪ್ರಚೋದನ ಆಗತ್ತೆ. ಅಲ್ಲಿ ಏನಿರುತ್ತೆ, ಅಲ್ಲಿ ಒಕ್ಕಲ ಹತ್ರ ಏನಿರ್ತದೆ, 72,000 ನರಗಳಿರ್ತದೆ. ಪ್ರತಿ ನರ ಅಂದ್ರೆ ಇಲ್ಲಿಂದನೇ ಕನೆಕ್ಷನ್, ಎಲ್ಲಾ ಅಂಗಗಳಿಗೂ ಕನೆಕ್ಷನ್ ಇರುತ್ತೆ, ಸಂಪರ್ಕ ಇರುತ್ತೆ. ಅದು ಸರಿಯಾದ ರೀತಿಯಲ್ಲಿ ಈ ಆಯಿಲ್ ಅನ್ನು ನಾವು ಅಲ್ಲಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಕ್ಕಲು ಒಳಗಡೆ ಹಾಕೊಂಡು ಇಟ್ಕೊಂಡ್ರೆ ಏನಾಗತ್ತೆ, ಖಂಡಿತ ಅಲ್ಲಿ ಆ ಪೂರ್ತಿ ಪ್ರತಿಯೊಂದು ನರಗಳು ಆಕ್ಟಿವೇಟ್ ಆಗಿ ಅಲ್ಲಿ ರಕ್ತ ಪ್ರಸರಣ ಚೆನ್ನಾಗಿ ಆರೋಗ್ಯ ಚೆನ್ನಾಗಾಗ್ತದೆ. ಆಯ್ತಾ. ಆಮೇಲೆ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿ ಅಂದ್ರೆ ನಮ್ಮ ಪೂರ್ತಿ ಜೀರ್ಣ ಆಗೋದು ಇದರಿಂದನೇ. ಯಾವುದು ಈ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತೀವಲ್ಲ, ನಾಭಿ ಪ್ರಾಂತದಲ್ಲಿರುವಂಥದ್ದು, ಅದನ್ನು ಸಹ ಪ್ರಚೋದನಗೊಳಿಸ್ಕೊಂಡು ಅಲ್ಲಿ ಅದ್ಭುತವಾದ ಆರೋಗ್ಯ ನಮಗೆ ಸಿಗ್ತದೆ ಈ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಈ ಅಂದ್ರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನು ಅನೇಕ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂತ ಹೋಗ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ನೋಡಿ, ಒಂದು ಸರಿ ಈ ಡಯಾಬಿಟಿಸ್ ಬಂದಿದೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಸೊ ರೆಟಿನೋಪತಿ, ನ್ಯೂರೋಪತಿ, ಅನೇಕ ಸಮಸ್ಯೆಗಳು ಬರುತ್ತೆ, ಒಂದು ಎರಡಲ್ಲ. ಯಾಕಂದ್ರೆ ಇದು ಹೋಗ್ತಾ 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 ಅನೇಕ ವಿಧ ಕಾಯಿಲೆಗಳಿಗೆ ಕಾರಣ ಆಗ್ಬಿಡ್ತದೆ, ಅದನ್ನು ನಾವು ಸರಿಪಡಿಸ್ಕೊಂಡಿಲ್ಲ ಅಂದ್ರೆ. ಇದೊಂದು ವಿಧಾನದಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದಲ್ಲ, ಇಂಥ ಕೋಕೋನಟ್ ಆಯಿಲ್ ಈ ರೀತಿಯಲ್ಲಿ ಬಳಸುವಾಗ ನೋಡ್ತಾ ಹೋದ್ರೆ ಸ್ನೇಹಿತರೆ, ಒಂದು 15 ದಿವಸದಲ್ಲೇ ನಮ್ಮಲ್ಲಿ ಎಷ್ಟೋ ಬದಲಾವಣೆ ನೋಡ್ಬೋದು. ಅಂತ ಅದ್ಭುತ ಕೆಲಸ ಆಗತ್ತೆ ಇದರಿಂದ. ಅದಕ್ಕೋಸ್ಕರ ನೋಡಿ, MCTs ಅಂತ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆಯೋ, ಇದು ಅದ್ಭುತ ಕೆಲಸ ಅದು ಆಕ್ಚುಲಿ ನಮ್ಮ ದೇಹದಲ್ಲಿ. ಅಂದ್ರೆ ಎಸ್ಪೆಷಲಿ ಈ ಕೋಕೋನಟ್ ಆಯಿಲ್ ಅಲ್ಲಿ ಮಾತ್ರ ಸಿಗತ್ತೆ ಅವೆಲ್ಲ. ಓಕೆ. ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಇದನ್ನು ಉಪಯೋಗಿಸಿ. ಸೊ ಅದೇ ರೀತಿಯಲ್ಲಿ ಈ ಅಂದ್ರೆ ನಾವು ಮೂತ್ರ ಚಿಕಿತ್ಸೆಯಿಂದ, ಶಿವಂಬ ಚಿಕಿತ್ಸೆಯಿಂದ ನಾವು ಯಾವ ರೀತಿಯಲ್ಲಿ ಇದನ್ನು ಟ್ರೀಟ್ ಮಾಡ್ಕೋಬಹುದು ಡಯಾಬಿಟಿಸ್, ಪ್ರತ್ಯೇಕವಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಟೈಪ್ 1 ಡಯಾಬಿಟಿಸ್ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಬರ್ತದೆ. ಯಾವಾಗಿಂದ ನಾವು ನೋಡ್ತಾ ಇರ್ತೀವಿ, ಅವರ ಏಜು ಸಣ್ಣ ವಯಸ್ಸಿಂದನೇ 16, 17 17, 20 ವಯಸ್ಸು ಒಳಗಡೆ ಇರುವಂತ ಈ ಯುವಕರಿಗೂ ಬರುವಂತದೇ ಈ ಟೈಪ್ 1 ಡಯಾಬಿಟಿಸ್ ಅಲ್ವಾ. ಸೊ ಅವರಲ್ಲಿ ಸಹ ಏನಾಗಿರ್ತದೆ, ಇನ್ಸುಲಿನ್ ಉತ್ಪನ್ನ ಆಗ್ತಾ ಇಲ್ಲ, ಅವರು ಡಯಾಬಿಟಿಕ್ ಆಗಿದ್ದಾರೆ ಈಗಾಗಲೇ. ಅದು ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂದ್ರೆ ಮಿಡಿಲ್ ಏಜ್ ಮತ್ತೆ ಓಲ್ಡ್ ಏಜ್ಗೂ ಬರೋಂಥ ಸಮಸ್ಯೆ. ಅದು ಸಾಮಾನ್ಯವಾಗಿ ಎಲ್ಲ ಟೈಪ್ 2 ಹೇಳ್ತೀವಿ. ಟೈಪ್ 1 ಅಂದ್ರೆ ಮಕ್ಕಳಲ್ಲಿ ಬರುವಂತ ಡಯಾಬಿಟಿಸ್, ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಸೊ ಈ ಟೈಪ್ 1 ಡಯಾಬಿಟಿಸ್ ಒಂದು ಸರಿ ಬಂದ್ರೆ ಲೈಫ್ ಲಾಂಗ್ ತಗೋಬೇಕಂತ ಹೇಳ್ತಾರೆ, ಇಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇದನ್ನು ಮೆಡಿಕಲ್ ಸೈನ್ಸ್ ಪ್ರಕಾರ ರಿವರ್ಸ್ ಮಾಡಂಗಿಲ್ಲ, ಕ್ಯೂರ್ ಮಾಡಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಯೂರಿನ್ ಥೆರಪಿ ಅನ್ನೋದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇನ್ಸುಲಿನ್ ಆಗಲಿ, ಓರಲ್ ಟ್ಯಾಬ್ಲೆಟ್ಸ್ ಆಗಲಿ, ಎರಡನ್ನೂ ಕಡಿಮೆ ಮಾಡ್ತಾ ಹೋಗ್ತದೆ. ಯಾವುದು, ನಾವು ಈ ಶಿವಂಬು ಚಿಕಿತ್ಸೆ ಯೂಸ್ ಮಾಡಿದ್ರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಎಷ್ಟೋ ಸೇಫೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಯೂರಿನ್ ಥೆರಪಿ ಅನ್ನೋದು ತುಂಬಾ ಸೇಫೆಸ್ಟ್ ಮೆಥಡ್. ಇದು ಈ ಡಯಾಬಿಟಿಸ್ ಇಂದ ಬರುವಂತ ಅನೇಕ ಇತರ ಕಾಯಿಲೆಗಳನ್ನು ಸಹ ಇದು ತೊಲಗಿಸ್ತದೆ. ಇದರಲ್ಲಿ ಅಷ್ಟು ಅದ್ಭುತ ಶಕ್ತಿ ಇದೆ, ಅದ್ಭುತ ಅಂಶಗಳಿದೆ ನೋಡಿ. ಆ ಡಯಾಬಿಟಿಸ್ ಬಂದಿರೋರಿಗೆ ಹಾರ್ಟ್ ಡಿಸೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಡಯಾಬಿಟಿಕ್ ರೆಟಿನೋಪತಿ ಆಗಲಿ, ಡಯಾಬಿಟಿಕ್ ನ್ಯೂರೋಪತಿ ಆಗಲಿ. ನ್ಯೂರೋಪತಿ ಅಂದ್ರೆ ಏನು ನೋಡ್ತಾ ಇರ್ತೀವಿ, ಕಾಲುಗಳು ಗ್ಯಾಂಗ್ರೀನ್ ಆಗ್ಬಿಟ್ಟು ಕಾಲು ಕಟ್ ಮಾಡೋಂಥ ಪರಿಸ್ಥಿತಿ. ನಾನು ಎಷ್ಟೋ ಕೇಸ್ಗಳು ಕೇಳ್ತಾ ಇರ್ತೀನಿ. ಡಯಾಬಿಟಿಸ್ ಅವರಿಗೆ ಸ್ವಲ್ಪ ಕಾಲ ಆದ್ಮೇಲೆ, ಅಂದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಮಾತ್ರ ನಿಂಗ್ತಾ ಇರ್ತಾರೆ, ಇಂಜೆಕ್ಷನ್ ತಗೋತಾ ಇರ್ತಾರೆ, ಇನ್ಸುಲಿನ್ ಎಲ್ಲ ಏನೇ ಮಾಡ್ಕೊಂಡಿದ್ರು ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಬರೋಂಥದ್ದೇ ಡಯಾಬಿಟಿಕ್ ನ್ಯೂರೋಪತಿ. ಅಂದ್ರೆ ಕಾಲುಗಳು ಕಟ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ನೋಡ್ತಾ ಇದ್ವಿ ನಾವು, ಇನ್ನು ಸ್ವಲ್ಪ ನೋಡ್ತಾ ಇರ್ತೀವಿ. ಈ ಈ ಗ್ಲುಕೋಮಾ ಅಂತದ್ದು ಏನಾಗತ್ತೆ, ಯಾರ್ಯಾರು ಈ ಡಯಾಬಿಟಿಸ್ ಮಾತ್ರೆಗಳು ನುಂಗ್ತಾ ಇರ್ತಾರೋ
ಮತ್ತೆ ಆ ಇಂಜೆಕ್ಷನ್ ತಗೊಂತಾ ಇದ್ರು ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಎಷ್ಟೋ ಇದೆ. ಇವೆಲ್ಲ ಕಾಂಪ್ಲಿಕೇಶನ್ಸ್ ತೊಲಗಿಸುವಂಥದ್ದು ಅದ್ಭುತ ಶಕ್ತಿ ಇದರಲ್ಲಿ ನಮಗೆ ಇದೆ. ನೋಡಿ, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಸ್ನೇಹಿತರೆ 3 ವಾರದಲ್ಲೇ 21 ದಿವಸದಲ್ಲಿ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ವಿ ನಾವು ಶಿವಂಬ ಚಿಕಿತ್ಸೆಯಿಂದ. ಅರ್ಥ ಆಯ್ತಾ? ಈಗಾಗಲೇ ವರ್ಜಿನ್ ಕೋಕೋನಟ್ ಆಯಿಲ್ ಹೇಳಿದ್ದೀನಲ್ಲ, ಅದನ್ನು ಸಹ ಜೊತೆಗೆ ಇದು ಮಾಡ್ಕೊಂಡಿದ್ರೆ ನೀವು 21 ದಿವಸದಲ್ಲಿ ಕಂಟ್ರೋಲ್ ಆಗ್ಬಿಡ್ತದೆ. ಯಾವುದೇ ಮೆಡಿಸನ್ ಹೆಚ್ಚಾಗಿ, ಉದಾಹರಣೆಗೆ ನಾವು ಮೆಡಿಸನ್ ಒಂದು ದಿನಕ್ಕೆ ಒಂದು 2 ಟ್ಯಾಬ್ಲೆಟ್ ತಗೊಂತಾ ಇದ್ದೀವಿ ಇಟ್ಕೊಳ್ಳಿ. 20 ದಿವಸ 21 ದಿವಸ ನಾವು ಶಿವಂಬ ಚಿಕಿತ್ಸೆ ಮಾಡ್ಕೊಂಡಿದ ಮೇಲೆ ಹಾಫ್ ಟ್ಯಾಬ್ಲೆಟ್ ಬರ್ಬೋದು. ನೀವು ನೋಡ್ಕೊತಾ ಇರಬೇಕು ಏನಂತದು. ಪ್ರತಿ ದಿವಸ ಈ ನಿಮ್ಮ ಹತ್ರ ಒಂದು ಮೀಟರ್ ಇಟ್ಕೊಂಡ್ರೆ ಗ್ಲೂಕೋಮೀಟರ್ ಅಂತ ಸಿಗತ್ತೆ. ಬ್ಲಡ್ ಶುಗರ್ ಮೆಜರ್ ಮಾಡುವಂಥದ್ದು ಗ್ಲೂಕೋಮೀಟರ್. ಅದು ಇಟ್ಕೊಂಡು ದಿವಸ 3 ಸರಿ ನೋಡಿ. ಯಾವಾಗ? ಬಿಫೋರ್ ಬ್ರೇಕ್ಫಾಸ್ಟ್ ಆಗಲಿ, ಅಂದರೆ ತಿಂಡಿಗೆ ಮುಂಚೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ, ನೈಟ್ ಡಿನ್ನರ್ಗೆ ಮುಂಚೆ 3 ಸರಿ ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗತ್ತೆ ಎಷ್ಟಿದೆ ಅಂತ, ಅಲ್ವಾ? ಸೊ ಅದೇನಾದರೂ ಒಂದು 70 ಎಮ್ ಜಿಗೆ ಬಂದಿರಂತೆ, 70 ಎಮ್ ಜಿ ಒಂದು /DL ಅಂತ ಆ ವ್ಯಾಲ್ಯೂ 70 ಕೆಳಗಡೆ ಬಂದೆ ಅಂತ ಇಟ್ಕೊಳ್ಳಿ, ತಕ್ಷಣವೇ ಟ್ಯಾಬ್ಲೆಟ್ಸು ನಿಲ್ಲಿಸ್ಬೋದು. ಅರ್ಥ ಆಯ್ತಾ? ಏನ್ ಮಾಡಬೇಕು? 70 ಕೆಳಗಡೆ ಬಂದರೆ, 70 ಮೇಲೆ ಇದ್ರೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್, ಆದರೆ 70 ಕೆಳಗಡೆ ಬಂದರೆ ಟ್ಯಾಬ್ಲೆಟ್ಸ್ ಅನ್ನು ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಹೋಗ್ಬೋದು ನೀವು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ. ಆದರೆ ಒಂದು 21 ದಿವಸ ಆದ್ಮೇಲೆ ಈ ಟ್ಯಾಬ್ಲೆಟ್ಸು 2 ತಿಂತಾ ಇದ್ರೆ ಹಾಫ್ ಟ್ಯಾಬ್ಲೆಟ್ ಬಂದೇ ಬರ್ತೀರಾ ನೀವು ತಕ್ಷಣ. ಆಮೇಲೆ 60 ದಿನ ಕೊಟ್ಟರೆ ಪೂರ್ತಿ ಗ್ಲೂಕೋಸು, ಅಂದರೆ ಪೂರ್ತಿ ಈ ಡಯಾಬಿಟಿಕ್ ಕ್ಯೂರ್ ಆಗ್ಬಿಡ್ತದೆ. ಯಾವುದಿಂದ? ಚಿಕಿತ್ಸೆಯಿಂದ. ಇಷ್ಟು ಅದ್ಭುತ ಕೆಲಸ ಇದು ಮಾಡತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಲ್ಲಿ ಇವರು ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನ್ ಮಾಡ್ತಾರೆ? ಓರಲ್ ಟ್ಯಾಬ್ಲೆಟ್ಸ್ ತಗೊಂತಾ ಇರ್ತಾರೆ. ಇದು ಪೂರ್ತಿ ಅದರಿಂದ ಆಚೆ ಬರುವಂತ ಅವಕಾಶ ಇದು ಕೊಡತ್ತೆ ಅಂತ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಟೈಪ್ 1 ಡಯಾಬಿಟಿಸ್ ಇದೆಲ್ಲ, ಇವ್ರಿಗೆ ಏನಂತಂದ್ರೆ, ಇವ್ರಿಗೆ ಇರುವಂಥದ್ದು, ಇವರು ಖಂಡಿತ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಮಕ್ಕಳಿಗೆ ಖಂಡಿತ ಅವರು ಇನ್ಸುಲಿನ್ ಹೋಗ್ತಾರೆ, ಇನ್ಸುಲಿನ್ ಕೊಡ್ತಾರೆ. ಅವರು ಸಹ ಏನ್ ಮಾಡ್ಬೋದು ಗೊತ್ತಾ? ಒಂದು 3 ತಿಂಗಳು ಟೈಮ್ ಕೊಟ್ರೆ ಸಾಕು. ಇವ್ರಿಗೆ ಏನಾಗತ್ತಂದ್ರೆ ಒಂದು 30 ದಿವಸದಲ್ಲಿ ಕಂಟ್ರೋಲ್ಗೆ ಬರುತ್ತೆ ಹೇಳ್ಬೇಕಾದ್ರೆ. ಅಂದ್ರೆ ಅವರು ಇನ್ಸುಲಿನ್ ಈಗ ಉದಾಹರಣೆಗೆ 25 ಯೂನಿಟ್ಸ್ ತಗೊಂತಾ ಇದ್ರೆ ಒಂದು 5-10 ಯೂನಿಟ್ಸ್ ಬಂದ್ಬಿಡ್ತಾರೆ ಒಂದು ಮಂತಲ್ಲೇ. 3 ತಿಂಗಳು ಕೊಟ್ರೆ 3 ತಿಂಗಳಿಂದ 6 ತಿಂಗಳಲ್ಲಿ ಪೂರ್ತಿ ಗುಣ ಆಗುತ್ತೆ, ಗೊತ್ತಾ? ಯಾವುದು? ಈ ಶಿವಂಬು ಚಿಕಿತ್ಸೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೇಕು ನಾನು ಹೇಳ್ತೀನಿ, ಸ್ವಲ್ಪ ಹೊತ್ತಲ್ಲಿ ಅದು ಕೇಳಿಸ್ಕೊಂತ ಹೋಗಿ. ಓಕೆ. ಸೊ ರೈಟ್. ಸೊ ಈಗ ಯಾವ ರೀತಿಯಲ್ಲಿ ನಾವು ಕ್ಯೂರ್ ಮಾಡ್ಕೊಂಡದು ಈ ಯಾವುದು ಈ ಡಯಾಬಿಟೀಸ್ ಅನ್ನು ನಮ್ಮ ಶಿವಂಬು ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಕ್ಯೂರ್ ಮಾಡ್ಕೊಳ್ಳೋದು ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈಗಾಗಲೇ ಹೇಳ್ತಾ ಇದೆಯಲ್ಲ ನಾನು. ಸೊ ಪ್ರತಿಯೊಬ್ಬರು ಅಂದ್ರೆ ಈ ಬ್ಲಡ್ ಶುಗರ್ ಅಂತವರು ಈ ತರ ಮೆಜರ್ ಮಾಡ್ಕೊಂಡು ಚೆಕ್ ಮಾಡ್ಕೊಂತ ಹೋಗಿ ಖಂಡಿತ. ಸೊ ಇದನ್ನು ಯೂರಿನ್ ಥೆರಪಿ ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಖಂಡಿತ ಇದು ಅದ್ಭುತ ಕೆಲಸ ಆಗತ್ತೆ. ಒಂದು ರೀತಿಯಲ್ಲಿ ಬೆಳಗ್ಗೆ ಏನ್ ಮಾಡಬೇಕು, ನಾನು ಈಗಾಗಲೇ ಶಿವಂಬು ಪ್ರೋಟೋಕಾಲ್ ಕೊಟ್ಟಿದ್ದೀನಿ. ಶಿವಂಬು ಪ್ರೋಟೋಕಾಲ್ 41 ದಿವಸ ಇದೆಯಲ್ಲ, ಆ ವಿಡಿಯೋನು ದಯವಿಟ್ಟು ಪಾಲನೆ ಮಾಡಿ. ಆ ವಿಡಿಯೋನ ಪಾಲನೆ ಮಾಡಿದ್ರೆ ಖಂಡಿತ ನಿಮಗೆ ಅದರಲ್ಲಿ ಪೂರ್ತಿ ಮಾಹಿತಿ ಸಿಗತ್ತೆ. ಆದ್ರೆ ಯೂರಿನ್ ಅನ್ನು ಮೂತ್ರವನ್ನು ದಿವಸಕ್ಕೆ 4 ಗ್ಲಾಸ್ಗಳು ನೋಡಿ. ಡಯಾಬಿಟಿಸ್ ಇರೋರು ಏನ್ ಮಾಡಬೇಕು? ಶಿವಂಬು ಪ್ರೋಟೋಕಾಲ್ ಅಲ್ಲಿ ನಾನು 3 ಸಾರಿ ಅಂತ ಹೇಳಿದೀನಿ, 4 ಬಾರಿ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ನಾವು ಡಯಾಬಿಟಿಸ್ ಇರೋರಿಗೆ. ಶಿವಂಬು 41 ದಿವಸ ಪ್ರೋಟೋಕಾಲ್ ಎಲ್ಲರಿಗೋಸ್ಕರ ಕೊಟ್ಟಿದ್ದೀನಿ ನಾನು, ಆದ್ರೆ ಅಲ್ಲಿ 3 ಸರಿ ಕೊಟ್ಟಿದ್ದೀನಿ. ಬೆಳಗ್ಗೆ ಒಂದು 5 ಗಂಟೆಗೆ, ಮಧ್ಯಾಹ್ನ ಬಿಫೋರ್ ಆಫ್ಟರ್ನೂನ್ ಒಂದು 11 o'clock ಒಂದು ಕೊಟ್ಟಿದ್ದೀನಿ, ಮತ್ತೆ ಸಾಯಂಕಾಲ ಒಂದು 4:15 ಕೊಟ್ಟಿದ್ದೀನಿ. ಆದ್ರೆ ನೀವು ಇಲ್ಲಿ 4 ಸರಿ ಮಾಡ್ಕೋಬಹುದು. ಅಂದ್ರೆ 5 ಗಂಟೆಗೆ, 11 ಗಂಟೆಗೆ, 4:15, 5ಕ್ಕೆ, ಮತ್ತೆ ನೈಟು ಒಂದು ಆಹಾರ ತಿಂದ ಮೇಲೆ 1 ಗಂಟೆ ಬಿಟ್ಬಿಟ್ಟು ಅವಾಗ ಮತ್ತೆ ಒಂದು ಗ್ಲಾಸ್ ಕುಡಿಯೋದು ಮಲಗಕ್ಕೆ ಮುಂಚೆನೂ. ಈ ತರ 4 ಬಾರಿ ಮಾಡಿದ್ರೆ ಖಂಡಿತ ಅದು ತುಂಬಾ ಒಳ್ಳೆ ಕೆಲಸ ಮಾಡತ್ತೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಸೊ ಇಲ್ಲೇನಾಗತ್ತಂದ್ರೆ ತಿನ್ನೋ ಆಹಾರದಲ್ಲಿ ಖಂಡಿತ ಏನೇನು ನಾವು ಬಳಸ್ಕೋಬಾರ್ದು ನಿಮ್ಗೆ ಗೊತ್ತು. ಶುಗರ್ ಬಂದಿರೋಂಥವ್ರಿಗೆ ಶುಗರು, ಮಿಲ್ಕ್ ಟೀ, ಕಾಫಿ, ಸೊ ಯಾವುದೇ ರೀತಿಯಲ್ಲಿ ಡೈರಿ ಪ್ರಾಡಕ್ಟ್ಸು ಯಾವುದನ್ನು ಉಪಯೋಗಿಸಕ್ಕೂ ಹೋಗ್ಬಿಡಿ, ಏನೇ ಇದ್ರು. ಸೊ ಅಷ್ಟೇ. ಇನ್ನೊಂದೇನಂದ್ರೆ ಹೆಚ್ಚು ಎಣ್ಣೆಗಳು ಬಳಸೋದನ್ನು ಅದು ಮಾಡಬಾರ್ದು. ಅಂದ್ರೆ ಜಾಸ್ತಿ ಖಾರ, ಜಾಸ್ತಿ ಎಣ್ಣೆನು ಉಪಯೋಗಿಸಬಾರ್ದು ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಅಂದ್ರೆ ಡೈಟ್ ಹೆಂಗಿರ್ಬೇಕು ಹೇಳಿ? ಸೊ ಈಗಾಗಲೇ ಈ ಯಾರಿಗಾದ್ರೂ ಈ ಡಯಾಬಿಟಿಸ್ ಆಗಿರುವಂತ ವ್ಯಕ್ತಿಗಳು ಡೈಟ್ ಅನ್ನೋದು ತುಂಬಾ ಲೈಟ್ ಆಗಿ ಇಟ್ಕೋಬೇಕು. ಒಂದು ರೀತಿಯಲ್ಲಿ ನೋಡಿದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಆದಷ್ಟು ನಾವು ಈಗಾಗಲೇ ಹೇಳಿದ್ವಿ,
ಬ್ರೇಕ್ಫಾಸ್ಟ್ ಅಲ್ಲಿ ಮಾತ್ರ ಪೂರ್ತಿ ಹಣ್ಣುಗಳ ಮುಖಾಂತರ ಈಗ ನಿಮ್ಮ ವೆಯ್ಟ್ ಎಷ್ಟಿದೆಯೋ ಅದಕ್ಕೊಂದು 10 ಪಟ್ಟು ಅಂದ್ರೆ 50 ಕೆಜಿ ಇದ್ರೆ 10 ಪಟ್ಟು ಅಂದ್ರೆ 500 ಗ್ರಾಮ್ ಒಂದು 5 ಕಾಲೋಚಿತ ಹಣ್ಣುಗಳಿಂದ ಆಹಾರ ಅದು ತಯಾರು ಮಾಡ್ಕೊಳ್ಳಿ. ಅದೇ ನಿಮ್ಮ ಏನಾಗತ್ತೆ ಬ್ರೇಕ್ಫಾಸ್ಟ್ ಆಗತ್ತೆ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಅದ್ ಜೊತೆಗೆ ಒಂದು ಬಟರ್ ಮಿಲ್ಕ್ ಒಂದು ಗ್ಲಾಸ್ ಕುಡಿ ಬೇಕಂದ್ರೆ. ಅದು ಆ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಡಯಾಬಿಟಿಸ್ ವ್ಯಕ್ತಿಗಳು ನಾನು ಹೇಳ್ತಾ ಇದ್ದೀನಿ. ಶಿವಂಬು 4 ಗ್ಲಾಸ್ಗಳಾಯ್ತು. ಆಮೇಲೆ ತಿಂಡಿ ಈ ತರ ಮಾಡ್ಕೊಳ್ಳಿ. ಮಧ್ಯಾಹ್ನ ಲಂಚ್ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಏನ್ ತಯಾರು ಮಾಡ್ತಾರೋ ಅದೇ ಉಪಯೋಗಿಸ್ಕೊಳ್ಳಿ, ಪರವಾಗಿಲ್ಲ. ಓಕೆ, ನಿಮ್ಮ ಮನೆಯಲ್ಲಿ ಏನ್ ತಯಾರಾಗುತ್ತೋ ಅದು ಮಾತ್ರ ಉಪಯೋಗಿಸ್ಕೊಳ್ಳಿ, ಅದರಿಂದ ತೊಂದರೆ ಇಲ್ಲ. ಆ ಥರ ಮಾಡ್ಕೊಂಡ್ರೆ ಅತ್ಯುತ್ತಮ ಆಹಾರ ವಿಧಾನ ಆಗತ್ತೆ. ಆಮೇಲೆ ಈವ್ನಿಂಗ್ ಅಂದ್ರೆ ಒಂಥರ ಸಾಯಂಕಾಲ ನಮಗೆ ಹಸುವಾಗತ್ತಂತ ಅನ್ಕೊಂಡಿದ್ರೆ ಸ್ನೇಹಿತರೆ, ಅವಾಗ ಏನ್ ಮಾಡ್ಬೇಕು, ಒಂದು ಆರೆಂಜು, ಒಂದು ಹಣ್ಣು, ಯಾವುದೋ ಒಂದು ಆರೆಂಜು ಆಗಲಿ ಅಂಥದ್ದು ಒಳ್ಳೆ ಫ್ರೂಟ್ಸ್ಗಳು ತಿನ್ನಿ, ಪರವಾಗಿಲ್ಲ. ಕಾಲೋಚಿತ ಫ್ರೂಟ್ಸ್ಗಳು, ಸೀಸನಲ್ ಫ್ರೂಟ್ಸ್ ತಿನ್ನಿ ಸಾಯಂಕಾಲ ಅಂದ್ರೆ ಈವ್ನಿಂಗ್ ಟೈಮ್ 4 ಗಂಟೆ 4:15. ಅದೇ ಸಮಯದಲ್ಲಿ ಬೇಕಂದ್ರೆ ಈ ಡ್ರೈ ಫ್ರೂಟ್ಸ್, ನೆನೆಸಿದಂಥ ಡ್ರೈ ಫ್ರೂಟ್ಸ್ ತಿನ್ನಿ, ಅದು ಒಳ್ಳೆಯದೇ. ಆಮೇಲೆ ಡಿನ್ನರ್ಗೆ ಏನು ಮಾಡಬೇಕು ನೋಡ್ಕೊಳ್ಳಿ. ಡಿನ್ನರ್ಗೆ ಮಾಡ್ಕೋಬೇಕಾಗಿರೋಂಥದ್ದು ಅಂದರೆ ನೈಟು ಆಹಾರ, ರಾತ್ರಿ ಆಹಾರ ಹೆಂಗಿಟ್ಬೇಕಂದ್ರೆ ಆದಷ್ಟು ಒಂದು ಒಂದು ಬೌಲು ಈ ಸ್ಪ್ರೌಟೆಡ್ ಮೂಂಗ್ ದಾಲ್ ಅಂತ ಹೇಳ್ತೀವಲ್ಲ, ಅಂದರೆ ಮೊಳಕೆ ಕಾಳುಗಳಿದೆಯಲ್ಲ ಅದನ್ನು ಬಳಸ್ಕೊಳ್ಳಿ. ಅದು ಒಂದು ಲೈಮ್ ಅಂದರೆ ನಿಂಬೆಹಣ್ಣು ಚೆನ್ನಾಗಿ ಅದು ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ತಿನ್ನಿ. ಅದು ಇಲ್ಲ ಅಂತಂದ್ರೆ ಎರಡನೇ ಆಪ್ಷನ್ ಏನು ಗೊತ್ತಾ ನಿಮಗೆ, ಲೈಟ್ ಫುಡ್. ಹೋಮ್ ಮೇಡ್ ಫುಡ್, ನಾವು ಮನೇಲಿ ಏನ್ ತಯಾರು ಮಾಡ್ಕೊಂತ ಅದು ಲೈಟ್ ಫುಡ್. ಅದನ್ನು ಸಹ 7 ಗಂಟೆ ಒಳಗಡೆನೆ ತಿನ್ಬೇಕು, ನಾನು ಈಗಾಗಲೇ ಹೇಳಿದೆ. ಈ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಸ್ನೇಹಿತರೆ, ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಅದ್ಭುತ ಫಲಿತಗಳು ಈ ಡಯಾಬಿಟಿಸ್ ಇರುವಂತವ್ರಿಗೆ ನಿಯಂತ್ರಣಕ್ಕೆ ಬರೋದಲ್ಲ, ಈಗಾಗಲೇ ಹೇಳಿದೆ, ಅದನ್ನು ರಿವರ್ಸ್ ಆಗತ್ತೆ, ಕ್ಯೂರ್ ಮಾಡ್ಕೊಂಡ ಪರಿಸ್ಥಿತಿ ನಮಗಿದೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ. ಆಮೇಲೆ ಈ ಡಯಾಬಿಟಿಸ್ ಇರೋರು ಈ ಶಿವಂಬ ಚಿಕಿತ್ಸೆಯಲ್ಲಿ ವಾರಕ್ಕೊಂದ್ಸರಿ ಯೂರಿನ್ ಫಾಸ್ಟಿಂಗ್ ಮಾಡಲೇಬೇಕು, ಕಡ್ಡಾಯ. ಯೂರಿನ್ ಫಾಸ್ಟಿಂಗ್ ಇಸ್ ಮಸ್ಟ್. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಯೂರಿನ್ ಫಾಸ್ಟಿಂಗ್ ಮಾಡೋ ದಿವಸ ಅರ್ಥ ಮಾಡ್ಕೊಳ್ಳಿ, ಡಯಾಬಿಟಿಸ್ ಟ್ಯಾಬ್ಲೆಟ್ ಆಗಲಿ ಇನ್ಸುಲಿನ್ ಇಂಜೆಕ್ಷನ್ ಆಗಲಿ ತಗೋಬಾರದು. ಆಯ್ತಾ? ಇದನ್ನೊಂದು ದಯವಿಟ್ಟು ಬರ್ಕೊಳ್ಳಿ. ಅದೇ ರೀತಿಯಲ್ಲಿ ಬಟ್ ಆ ದಿವಸ ಬೇರೆ ಟ್ಯಾಬ್ಲೆಟ್ಸ್ ಇರ್ತದೆ, ಅದು ತಗೋಬೋದಾ ಅಂತಂದ್ರೆ ತಗೊಳ್ಳಿ. ಯಾರಾದರೂ BP ಟ್ಯಾಬ್ಲೆಟ್ ಇಲ್ಲಾಂದ್ರೆ ಹಾರ್ಟ್ ಸಂಬಂಧ ಯಾವುದು ಬೇರೆ ವ್ಯಾಧಿಗೆ ಸಂಬಂಧಿತ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇರ್ತಾರೆ, ಅವತ್ತು ದಿವಸ ಆ ಫಾಸ್ಟಿಂಗ್ ದಿವಸ ಉಪಯೋಗಿಸ್ಬೋದು, ಅದೇನು ತೊಂದರೆ ಇಲ್ಲ. ಯೂರಿನ್ ಥೆರಪಿ, ಯೂರಿನ್ ಫಾಸ್ಟಿಂಗ್ ಜೊತೆಗೆ ಅದು ಮಾಡ್ಕೊಳ್ಳಿ. ಆಯ್ತಾ? ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಸ್ನೇಹಿತರೆ ಖಂಡಿತ ನಿಮಗೆ ಅದ್ಭುತ ಫಲಿತ ಸಿಗತ್ತೆ. ಯೂರಿನ್ ಫಾಸ್ಟಿಂಗ್ ಮಾಡಕ್ ಆಗಲ್ಲ ಅಂತ ವ್ಯಕ್ತಿಗಳು ಏನ್ ಮಾಡ್ಬೇಕು ಗೊತ್ತಾ? ನಾನು ಯೂರಿನ್ ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಯೂರಿನ್ ಫಾಸ್ಟಿಂಗ್ ಏನಿರ್ತದೆ ಅಲ್ಲಿ, ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಮೂತ್ರ ಕುಡಿದ್ರೆ ಮತ್ತೆ 1 ಗಂಟೆ ಬಿಟ್ಟು 1 ಗ್ಲಾಸ್ ನೀರು, ಆ ರೀತಿಯಲ್ಲಿ ಫಾಸ್ಟ್ ಅಂದ್ರೆ ಯೂರಿನ್ ಅಂದ್ರೆ ಮೂತ್ರ ನೀರು ಆ ರೀತಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಅದೇ ನೈಟ್ ಮಲಗೋವರೆಗೂ ಆ ರೀತಿಯಲ್ಲಿ ಮಾಡ್ಕೋಬೇಕು. ಇಲ್ಲಿ ಯಾವುದು ಘನ ಪದಾರ್ಥ ಯಾವುದು ಸ್ವೀಕಾರ ಮಾಡಬಾರದು. ಈ ರೀತಿಯಲ್ಲಿ ಮಾಡ್ಕೊಂಡಕ ಆಗಿಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳು ಏನ್ ಮಾಡ್ಬೇಕು ಅಂದ್ರೆ, ಯೂರಿನ್ ಫಾಸ್ಟಿಂಗ್ ಮಾಡಿಲ್ಲ ಅಂದ್ರೆ 1 ವಾರಕ್ಕೊಂದು ದಿವಸ ಈ ರೀತಿಯಲ್ಲಿ ಮಾಡಿ. ಏನಂತದು, ಬೆಳಗ್ಗೆ ಏನ್ ಮಾಡಬೇಕು, ಈ ಹಣ್ಣುಗಳ ಆಹಾರ ಬ್ರೇಕ್ಫಾಸ್ಟ್ ತಗೊಂಡಿದೀವಲ್ಲ ಒಂದು ಬೌಲು, ಮತ್ತೆ ನೈಟ್ ಏನ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಯಾವ ತಿನ್ನಬಾರ್ದು, ಮಧ್ಯದಲ್ಲಿ ಯಾವುದೇ ಘನ ಪದಾರ್ಥ ಲಂಚ್ ಇಲ್ಲ, ಅಂದ್ರೆ ಮಧ್ಯಾಹ್ನ ಊಟ ತಪ್ಪಿಸಿ. ಸಾಯಂಕಾಲ ಏನ್ ಮಾಡ್ಬೇಕಂದ್ರೆ ಡಿನ್ನರು, ರಾತ್ರಿ ಸಮಯ ಭೋಜನ ಇದೆಯಲ್ಲ ಆ ಸಮಯಕ್ಕೆ 7 ಗಂಟೆ ಒಳಗಡೆ ಅವಾಗ್ಲೂ ಸಹ ಒಂದು ಮೊಳಕೆ ಕಾಳುಗಳು, ಅದೇ ಮೂಂಗ್ ದಾಲ್ ಮಾಡ್ಕೊಂತೀವಲ್ಲ ಮೊಳಕೆ ಕಾಳು, ಅದು ಒಂದು ಬೌಲು, ಸಣ್ಣ ಬೌಲು ತಗೊಂಡು ಅದು ಅಷ್ಟು ಮೊಳಕೆ ಕಾಳುಗಳು ತಿನ್ನಿ. ಇಲ್ಲ ಅಂದ್ರೆ ಮತ್ತೆ ಒಂದು ಬೌಲ್ ಆಫ್ ಫ್ರೂಟ್ಸ್, ಯಾವುದು ಹಣ್ಣುಗಳು ನಾವು ಬೆಳಗ್ಗೆ ತಿಂದಿವಲ್ಲ ಆ ರೀತಿಯಲ್ಲಿ ಮಧ್ಯಾಹ್ನ ಊಟ ಕಟ್ ಮಾಡಿ. ಯಾರು ಯೂರಿನ್ ಫಾಸ್ಟಿಂಗ್ ಮಾಡಕ್ ಆಗಲ್ಲ ಅಂತವ್ರು ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಅದ್ಭುತ ಪರಿಹಾರ ನಿಮ್ಗೆ ಸಿಗತ್ತೆ. ಯಾವ್ದಿಂದ? ಡಯಾಬಿಟಿಸ್ ಇಂದ. ಸೊ ಡಯಾಬಿಟಿಸ್ಗೆ ಇಷ್ಟು ಪ್ರೋಟೋಕಾಲ್ ಸಾಕು ಸ್ನೇಹಿತರೆ. ಈಗಾಗಲೇ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಹೇಳಿದೀವಿ, ಮತ್ತೆ ಶಿವಂಬ ಚಿಕಿತ್ಸೆ ಹೇಳಿದೀವಿ, ಆಹಾರ ವಿಧಾನ ಹೇಳಿದೀವಿ. ಇಷ್ಟು ಪಾಲನೆ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಡಯಾಬಿಟಿಸ್ ಅನ್ನೋದು ಹೋಗಲಾಡಿಸ್ಬೋದು, ಸಾಮಾನ್ಯ ಸ್ಥಿತಿಗೆ ಬರ್ತೀವಿ. ಓಕೆ, ಎಲ್ಲ ಡಯಾಬಿಟಿಸ್ ಲಕ್ಷಣ ಎಲ್ಲ ಈ ಮಹಮ್ಮಾರಿ ಅಂತ ನಾವೇನ್ ಅನ್ಕೊಂತೀವೋ ಅದರಿಂದ ಆಚೆ ಕಡೆ ಬರೋಂತ ಅದ್ಭುತ ಅವಕಾಶ ಇದೆ. ಈ ಜೊತೆಗೆ ಇನ್ನೇನಿರ್ಬೇಕು, ಡಯಾಬಿಟಿಸ್ ಅನ್ನೋದು ಬರುವಂತ ಕಾರಣ
ಸೊ ನಮ್ಮ ಜೀವನ ಶೈಲಿ, ಆಹಾರ ಶೈಲಿ ಅಂತ ಹೇಳ್ತೀವಲ್ಲ, ಆ ಜೊತೆಗೆ ನಮ್ಮ ಒತ್ತಡ ಸಹ ಕಾರಣವಾಗತ್ತೆ. ಆ? ಒತ್ತಡ ಸಹ ಕಾರಣವಾಗತ್ತೆ. ಸ್ಟ್ರೆಸ್ ಆಲ್ಸೋ ಲೀಡ್ಸ್ ಟು, ಸ್ಟ್ರೆಸ್ ಇಂದ ಬರುವಂಥದ್ದು ಡಯಾಬಿಟಿಸ್ ಇದೆ. ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ಬೇಕು? ಪ್ರತಿನಿತ್ಯ ಧ್ಯಾನ ಕಡ್ಡಾಯ. ಧ್ಯಾನ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡ್ತಾ ಇದ್ರೆ, ಈ ಈ ರೀತಿಯಲ್ಲಿ ಮಾಡ್ಕೊಂಡ ಚಿಕಿತ್ಸೆ ವಿಧಾನ ಜೊತೆಗೆ ಧ್ಯಾನ ಚಿಕಿತ್ಸೆನ ಮಾಡ್ತಾ ಹೋದ್ರೆ, ಧ್ಯಾನವನ್ನು ಮಾಡ್ತಾ ಹೋದ್ರೆ ಖಂಡಿತ ನಮಗೆ ಅದ್ಭುತ ಫಲಿತ ಸಿಗತ್ತೆ. ಯಾವುದೇ ತೊಂದರೆ ಇರಲ್ಲ. ಈ ಡಯಾಬಿಟಿಸ್ ಇಂದ ನಾವು ಆಚೆಕಡೆ ಬರುವಂತ ಅವಕಾಶ ಅದ್ಭುತವಾಗಿದೆ. ಸೊ ಸ್ನೇಹಿತರೆ, ಇದು ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರನ್ನು ಪಾಲನೆ ಮಾಡ್ತೀರಾ ಅಂತ ಹೇಳ್ತಾ, ಇವತ್ತಿನ ಈ ಈ ನಾವು ಏನೇನು ತಿಳ್ಕೋಬೇಕು ಡಯಾಬಿಟಿಸ್ ಬಗ್ಗೆ, ಈ ಪ್ರೋಟೋಕಾಲ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.